ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇದೀಗ ಬಂದ ಸುದ್ದಿಯ ಪ್ರಕಾರ ನಾಡಿನ ಖ್ಯಾತ ರಾಜಕಾರಣಿ, ಧರ್ಮಾಧಿಕಾರಿ, ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ, ಧುರೀಣ, ಹಿರಿಯರು, ಅನುಭಾವಿಗಳು ಲಿಂಗೈಕ್ಯರಾಗಿದ್ದಾರೆ. ಆ ಲಿಂಗೈಕ್ಯರ ಗೌರವಾರ್ಥ 2 ನಿಮಿಷ ಮೌನ ಧ್ಯಾನವನ್ನು ಮಾಡೋಣ. ಪರಮಾತ್ಮನಲ್ಲಿ ಅವರ ಆತ್ಮಕ್ಕೆ ಪರಮ ಸದ್ಗತಿ ಪ್ರಾಪ್ತಿಯಾಗಲಿ ಅಂತೇಳಿ ಪ್ರಾರ್ಥಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ. ಆ ಪ್ರವಚನಗಳ ಸಾರವನ್ನು ಸಂಗ್ರಹ ಮಾಡಿ ತಮ್ಮದೇ ಆದ ಭಾಷ್ಯವನ್ನು ಕರುಣಿಸಿದಂಥ ಮಹಾತ್ಮರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ, ಬಿಜಾಪುರ. ಈ ಗ್ರಂಥವನ್ನು ಪ್ರಕಟಣೆ ಮಾಡಿದವರು, ಪ್ರಕಾಶನ ಮಾಡಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು. ಈ ಒಂದು ಸಿದ್ಧಾಂತ ಶಿಖಾಮಣಿಯ ಶಕ್ತಿ ಸ್ತುತಿಯ 7 ಶ್ಲೋಕಗಳ ಶಬ್ದಾರ್ಥಗಳನ್ನು ಪರಿಪಕ್ವವಾಗಿ ತಿಳಿಯುವಂತೆ ಹೇಳಿದೆ ಅಂತ ನಾನು ಅಂದ್ಕೊಂಡಿನಿ. ಏನಾರ ಡೌಟ್ಸ್ ಇದ್ರೆ ಕೇಳಿ, ಏನು ಪ್ರಶ್ನೆಗಳಿದ್ರು ಅದಕ್ಕೆ ಉತ್ತರ ಸಿಗ್ತದೆ. ಈಗ ಶಕ್ತಿ ಸ್ತುತಿ, ಶಿವಸ್ತುತಿ, ಇದು ಶಕ್ತಿ ಸ್ತುತಿ. ಈ ಶಕ್ತಿ ಸ್ತುತಿಯ 5 ಶ್ಲೋಕಗಳ ಪೈಕಿ ಅದು 7ನೇದ್ದು, ಇದು 8ನೇ ಶ್ಲೋಕ. ಏನಂತಂದ್ರೆ, ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಾಂ ಧರ್ಮಚಾರಿಣೀಂ ಶಂಭೋ ತಾಂ
ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ಇಲ್ಲಿ ಶಬ್ದಗಳ ಅರ್ಥಗಳನ್ನು ಸರಿಯಾಗಿ ತಿಳಿಸ್ಲಿಕ್ಕ ಏನ್ ಮಾಡೀವಿ? ಯಾ ಅಂದರೆ ಯಾವಳನ್ನು, ಯಾರನ್ನು ಅಂತ ಯಾ. ಮತ್ತೆ ಅಹು, ಯಾಮ್ ಅಹು, ಯಾಮಾಹು ಅಂತಂದ್ರೆ ಯಾಮ್ ಅಂತಂದ್ರೆ ಯಾರನ್ನ, ಯಾವನನ್ನ, ಯಾವಳನ್ನ, ಯಾರನ್ನ ಅನ್ನೋ ಶಬ್ದ ಅದು. ಯಾಮ್ ಅಂತಂದ್ರೆ ಯಾರನ್ನ. ಅಹು ಅಂತಂದ್ರೆ ಹೇಳುವರೋ, ಯಾರನ್ನು ಹೇಳುವರೋ. ಏನು? ಸರ್ವಲೋಕಾನಾಂ ಅಂದ್ರೆ ಸರ್ವ ಲೋಕಗಳಿಗೆ. ಪ್ರಕೃತಿಂ ಅಂದ್ರೆ ಮೂಲ ಕಾರಣ ವಸ್ತು ಅಂತ. ಪ್ರಕೃತಿ ಅಂದ್ರೆ ಮೂಲ ಕಾರಣ ವಸ್ತು. 3 ಲೋಕ ಇರ್ಬೋದು, 14 ಲೋಕ ಇರ್ಬೋದು, ಎಷ್ಟು ಲೋಕ ಅದಾವೋ ಎಲ್ಲ ಒಂದು ಒಮ್ಮತ ಇಲ್ಲ ಎಷ್ಟು ಲೋಕ ಅದಾವ ಅಂತ ಹೇಳಿ. ಅವು ಎಷ್ಟೇ ಲೋಕಗಳಿರಲಿ, ಸರ್ವಲೋಕಾನಾಂ ಎಲ್ಲಾ ಲೋಕಗಳಿಗೆ ಮೂಲ ಪ್ರಕೃತಿ ಮಾತೆ ಅಂತ ಯಾರನ್ನು ಕುರಿತು ಹೇಳುತ್ತಾರೋ. ಮತ್ತೆ ಯಾರು ಹೇಳ್ತಾರಂದ್ರೆ ಶಾಸ್ತ್ರ ಪಾರಗ. ಶಾಸ್ತ್ರ ಪಾರಗ ಅಂತಂದ್ರೆ ಶಾಸ್ತ್ರ ಕೋವಿದರು, ಶಾಸ್ತ್ರ ಪಂಡಿತರು, ಶಾಸ್ತ್ರಿಗಳು. ಏನಂದ್ರೆ ಯಾರನ್ನ? ಎಲ್ಲ ಪಂಡಿತರು, ಶಾಸ್ತ್ರವನ್ನ ಬಲ್ಲಂತ ಪರಿಣತರು, ಎಲ್ಲ ಲೋಕಗಳ ಮೂಲ ಪ್ರಕೃತಿಗೆ, ಎಲ್ಲ ಲೋಕಗಳ ಕಾರಣವಾದಂತ, ಮೂಲ ಕಾರಣವಾದಂತ ಪ್ರಕೃತಿ ಅಂತ ಯಾರನ್ನು ಕುರಿತು ಹೇಳುತ್ತಾರೋ. ಆ ಅಂದ್ರ ತಾಮ್ ಅಂದ್ರ ಆ. ಧರ್ಮಚಾರಿಣಿ ಅಂತಂದ್ರೆ ಧರ್ಮಪತ್ನಿಯಾದ. ಯಾರ ಧರ್ಮಪತ್ನಿ? ಶಂಭೋ ಅಂದ್ರ ಶಿವನ. ಶಂಭು ಅಂದ್ರೆ ಶಿವನ. ಅಂತ ಶಿವನ ಧರ್ಮಪತ್ನಿಯಾದಂಥ ಯಾವಳನ್ನ ಸರ್ವಲೋಕಗಳ ಮೂಲ ಪ್ರಕೃತಿ ಅಂತ ಶಾಸ್ತ್ರ ಪಾರಗ ಅಂದ್ರೆ ಶಾಸ್ತ್ರ ಪಂಡಿತರು ಯಾವ ಪ್ರಕೃತಿಯನ್ನ ಹೇಳ್ತಾರೋ ಅಂತ ತಾಯಿಗೆ, ಪರಾಂ ಶಿವಾಂ ಅಂತ ಪರಮ ಶ್ರೇಷ್ಠವಾದ ಶಿವೆಗೆ ನಾನೇನ್ ಮಾಡ್ತೀನಿ? ಪ್ರಣಮಾಮಿ ಅಂದ್ರೆ ನಮಸ್ಕಾರ ಮಾಡ್ತೀನಿ ಅಂತ. ಯಾಮ್ ಅಂದ್ರೆ ಯಾರನ್ನು, ಯಾರನ್ನು, ಯಾವನನ್ನು, ಯಾವಳನ್ನು ಅಂತ. ಮಾಹು ಅಂತಂದ್ರೆ ಹೇಳುವರೋ. ಯಾಮಾಹು ಸರ್ವಲೋಕಾನಾಂ ಎಲ್ಲ ಲೋಕಗಳಿಗೆ ಮೂಲವಾದಂತ ಪ್ರಕೃತಿಂ ಶಾಸ್ತ್ರ ಪಾರಗ ಮೂಲವಾದಂತ ಪ್ರಕೃತಿಯನ್ನ ಕುರಿತು ಶಾಸ್ತ್ರ ಪಂಡಿತರು ಯಾರನ್ನು ಕುರಿತು? ಶಂಭುವಿನ ಧರ್ಮಪತ್ನಿ ಅಂತ ಯಾರನ್ನು ಹೇಳ್ತಾರೋ ಆ ಒಂದು ಪರಶಿವೆಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ. ಶಿವನ ಶಕ್ತಿ, ಶಿವನ ಶಕ್ತಿ. ನಿಮಗೂ ಶಕ್ತಿ ಆದ ಇಲ್ಲ ನಿಮ್ಮಲ್ಲಿ? ನಿಮ್ ಶಕ್ತಿ ಯಾರ ಶಕ್ತಿ ಅದ? ನಿಮ್ಮಲ್ಲಿ ಶಕ್ತಿ ಆದ ಇಲ್ಲ? ಜೀವನ ಶಕ್ತಿ, ಜೀವನ ಶಕ್ತಿ ನಿಮ್ದು. ನೀವು ಜೀವ. ವಿಚಾರ ಮಾಡಿ ನೋಡಲಾಗಿ ನೀವು ಶಿವಶಕ್ತಿಯರೇ ಅದಿರಿ. ವಿಚಾರ ಮಾಡಿ ಇನ್ನೂ ನಿಮಗ ನಾನು ಶಿವ ಅನ್ನೋ ಅನುಭವ ಬರಲಿಲ್ಲ ಅಂದ್ರೂ ನಿಮ್ಮ ಹತ್ರ ಒಂದು ಶಕ್ತಿ ಆದ, ಅದು ಅಂತೂ ಅನುಭವಿಸ್ಲಕತ್ತೀರಿ. ಆ ಶಕ್ತಿ ಜೀವಶಕ್ತಿ ಅಂದ್ರೂ ನಡೀತದೆ ಈಗ ಸದ್ಯಕ್ಕೆ. ನೀವೇ ಶಿವ, ನೀವೇ ಶಕ್ತಿ. ಆ ಶಕ್ತಿ ನಿಮ್ಮದೇ, ಮತ್ತೆ ಬೇರೆ ಯಾರ್ದಲ್ಲ. ಇದ್ರಾಗ ಏನಾರ ಡೌಟ್ ಅದನ್ರಿ? ಯಾಮಾಹು ಸರ್ವಲೋಕಾನಂ ಪ್ರಕೃತಿಂ ಶಾಸ್ತ್ರ ಪಾರಗ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ ಅಂತ. ಇದು ಟರ್ಮಿನಾಲಜಿ ಅಂತಾರೆ ಇದಕ್ಕೆ. ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ಪ್ಯಾರ, ಪ್ರತಿಯೊಂದು ಅಧ್ಯಾಯದ ಸಂಪೂರ್ಣ ಅರ್ಥ
ಏನೇನು ಸಂಶಯ ಉಳಿಲಾರ್ದಂಗೆ ಹೇಳೋದು. ಇದಕ್ಕೆ ಟರ್ಮಿನಾಲಜಿ ಅಂತಾರೆ, ಇದಕ್ಕೆ ಪಾರಿಭಾಷಕ. ಮುಂದಿನ ಶ್ಲೋಕಕ್ಕೆ ಹೋಗಮ್ಮ. ಇದ್ರಾಗ ಏನಾರು ಡೌಟ್ ಅದ? ಮುಂದಿಂದು 9ನೇ ಶ್ಲೋಕ. ಯಯಾ ಮಹೇಶ್ವರ ಶಂಭು ನಾಮ ರೂಪಾದಿ ಸಂಯುತ. ಯಯ ಅಂದ್ರೆ ಯಾವಳಿಂದ, ಯಾರಿಂದ, ಯಾವನಿಂದ. ಮಹೇಶ್ವರ ಅಂದ್ರೆ ಮಹಾದೇವನಾದ. ಶಂಭು ಅಂತಂದ್ರೆ ಶಿವನು. ನಾಮರೂಪಾದಿ ಸಂಯುತ, ನಾಮರೂಪಗಳನ್ನು ಹೊಂದಿದ್ದಾನೆ. ಯಾರ ಕಾರಣವಾಗಿ ಈತ ನಾಮರೂಪಗಳನ್ನು ಹೊಂದಿದ್ದಾನೆ? ಯಾರು? ಶಿವ. ತಸ್ಯೈ ಅಂದ್ರೆ ಅವಳನ್ನ, ಆ ಮಾಯಾ ಸ್ವರೂಪಯನ್ನ. ತಸ್ಯೈ ಮಾಯಾ ಸ್ವರೂಪೈ ಅಂದ್ರೆ ಮಾಯಾ ಸ್ವರೂಪ ಅಂದ್ರೆ ಆ ಸೃಷ್ಟಿಗೆ ಕಾರಣವಾದಂತ ಮಾಯಾ ಸ್ವರೂಪಳಾದಂಥವಳನ್ನ, ಅವಳನ್ನ ಪರಮಶಕ್ತಯೇ, ಸರ್ವೋತ್ತಮ ಶಕ್ತಿ ಮಾತೆ ಅಂತೇಳಿ ನಮಃ ಅಂದ್ರೆ ಆಕೆಗೆ ನಮಸ್ಕಾರ ಮಾಡ್ತೀನಿ ಅಂತ. ಮಹೇಶ್ವರ ಹೆಂಗದನ? ಪರಮಾತ್ಮ ಹೆಂಗದನ? ಶಂಭು ನಿರವಯವಾದನ, ನಿರಾಕಾರ ಅದನ. ಅವನಿಗೆ ಯಾವ ಅವಯವಗಳಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಏನೇನೂ ಇಲ್ಲ ಅವನಿಗೆ. ಅವನಿಗೆ ಆಕಾರ ಇಲ್ಲ. ಆಕಾರ ಇಲ್ಲವನಿಗೆ ಆಕಾರ ಯಾರಿಂದ ಬಂತು? ಆ ಒಂದು ಪ್ರಕೃತಿ ಅಂತೇನದಲ್ಲ. ಯಯಾ ಮಹೇಶ್ವರ ಶಂಭು ನಾಮ ರೂಪಾದಿ ಸಮೇತ. ಯಾರಿಂದ ಅವನಿಗೆ ನಾಮ ರೂಪಗಳು ಬಂದು? ಅಂತ ಮಾಯಾ ಸ್ವರೂಪಿಯಾದ ಪರಮಶಕ್ತಿಗೆ ನಾನು ನಮಸ್ಕಾರ ಮಾಡುತ್ತೇನೆ. ತಸ್ಯೈ ಮಾಯಾ ಸ್ವರೂಪಾಯೈ ನಮಃ ಪರಮಶಕ್ತಯೇ. ಈ ಅವಯವಗಳಾಗ್ಲಿ ಆಕಾರಗಳಾಗ್ಲಿ ಆ ಒಂದು ಶಂಭುವನ್ನ ಬಿಟ್ಟು ಅದಾವೇನ್ರಿ ಅದ್ರಾಗ? ಈಗ ನೆಕ್ಲೆಸ್ ಬಂಗಾರ ಬಿಟ್ಟು ಎಲ್ಲರ ಕಡಿಗೆ ಆದೇನದಕ್ಕ ಆಕಾರ? ಬಂಗಾರದಾಗೆ ಅದವು. ಅಲ್ಲಿ ನೆಕ್ಲೆಸ್ ಇಲ್ಲೇ ಇಲ್ಲದು, ಬಂಗಾರನೇ ಅದವು. ಇರುವಿಕೆಯಲ್ಲಿ ಬಂಗಾರ, ತೋರುವಿಕೆಯಲ್ಲಿ ನೆಕ್ಲೆಸ್. ಹೆಂಗ್ ಮಾಡ್ತೀರಿ? ನೆಕ್ಲೆಸ್ ಸುಳ್ಳು ಅಂತೀರೇನು? ನೆಕ್ಲೆಸ್ಸು ಖರೆ. ಮತ್ತು ಬಂಗಾರ ಸುಳ್ಳು ಅಂತೀರೇನು? ಇದನ್ನು ಸತ್ಯ. 50-50 50-50 ಇದ್ದುದಕ್ಕೆ ಏನಂತಾರ? ವ್ಯಾವಹಾರಿಕ ಸತ್ಯ ಅಂತಾರ. ಅಲ್ಲಿ ನೆಕ್ಲೆಸ್ ನೋಡಿದ್ರೆ ವಿಚಾರ ಮಾಡಿ ನೋಡಲಾಗಿ ಅಲ್ಲಿ ನೆಕ್ಲೆಸ್ಸೇ ಇಲ್ಲ, ಬಂಗಾರನೇ ಆದ. ಆದರೂ ಅದು ನೆಕ್ಲೆಸ್ ಆಗಿ ತೋರ್ಲಿಕ್ಕತ್ತದ. ಬರೇ ತೋರುವಿಕೆ ಮತ್ತು ಇರುವಿಕೆ ಎರಡೂ ಅದಾವ. ಇರುವಿಕೆ ಬಂಗಾರದ್ದು, ತೋರುವಿಕೆ ನೆಕ್ಲೆಸ್ ಎಂದು ಪರತಂತ್ರವಾದ ಇರುವಿಕೆ. ನೆಕ್ಲೆಸ್ಸಿನ ಇರುವಿಕೆ ಇಲ್ಲ. ನೆಕ್ಲೆಸ್ ಬರೇ ತೋರುವಿಕೆ ಅದ. ಇರುವಿಕೆ ಎದ್ರದು? ಬಂಗಾರದ್ದು. ಬಂಗಾರ ಇಲ್ಲ, ಏನೂ ಇಲ್ಲ. ಬರೇ ನೆಕ್ಲೆಸ್ ಸುದ್ದಿ ಮಾತಾಡ್ತಾರಲ್ಲ, ಏನೇನೂ ಇಲ್ಲ. ಬರೇ ಕಲ್ಪಿಸಿಕೊಂಡು ಮಾತಾಡಿದ್ರು ಅಂತಂದ್ರೆ ಬಂಗಾರ ಇಲ್ಲ, ನೆಕ್ಲೆಸ್ಸು ಇಲ್ಲ, ಏನೇನೂ ಇಲ್ಲ. ಸುಮ್ ಮಾತಾಡೋದಪ್ಪ. ಒಬ್ಬ ಯಾವನಾರ ಹಾವು ಅಂದನಂದ್ರೆ ಎಲ್ಲರೂ ಹಾವಿಂದು ದೊಡ್ಡ ಕತೆ ಹೇಳಕತ್ತೆ. ಅಲ್ಲಿ ಹಾವಿಲ್ಲ, ಏನು, ಸುಮ್ ಮಾತಾಡೋದೇ ಮಾತಾಡೋದು. ಕಳ್ಳ ಅಂದ್ರೆ ಕಳ್ಳನ ಕತೆಗೆ ಚಾಲು ಮಾಡ್ತಾರೆ ಎಲ್ಲರೂ. ಆಕ್ಸಿಡೆಂಟ್ ಅಂದ್ರೆ ಎಲ್ಲರೂ ಬಲ್ಲಿ ದೊಡ್ಡ ಅನುಭವಗಳು. ಆಕ್ಸಿಡೆಂಟ್ ಸುದ್ದಿ ಮಾತಾಡ್ಲಕ್ಕೆ ಏನಾರ ಅಂದ್ರೆ ಒಂದು ಕತೆ ಚಾಲು ಮಾಡ್ತಾರೆ. ಅಲ್ಲಿ ಏನು ಇಲ್ಲದೆ ಮಾತಾಡ್ತಾರಲ್ಲ ಗಂಟೆಗಟ್ಟಲೆ, ಅದೆಲ್ಲ ಏನು ಕಾಲ್ಪನಿಕ. ಎಂಥದ್ದು? ಕ್ಷುದ್ರ ಸತ್ಯ, ಹಾಳು ಹರಟೆ, ವೇಸ್ಟ್ ಆಫ್ ಎನರ್ಜಿ. ಅದೇನದ? 100% ಮಿಥ್ಯಾ.
100% ಮಿಥ್ಯಾ, 0% ಸತ್ಯ. ಏನು ಇಲ್ಲದ ಸುಮ್ಮನೆ ಮಾತಾಡೋದು, ಖಾಲಿ ಪುಕ್ಷಟೆ ಮಾತಾಡೋದು, ಖಾಲಿ ಪುಕ್ಷಟೆ ಸುಮ್ಮನೆ. ಮೊಲದ ಕೋಡು, ಬಂಜೆಯ ಮಗ, ಇವೆಲ್ಲ ಏನದವ? 0% ಸತ್ಯ, 100% ಮಿಥ್ಯ. ಬರ್ಕೊಂಡ್ಬಿಡ್ರಿ ಒಂದ್ ಕಡಿ, ಒಂದ್ ಸಾರಿ ಚಾರ್ಟ್ ಹಾಕೊಂಡ್ಬಿಡ್ರಿ. ಯಾವ್ದದು? ಕ್ಷುದ್ರ ಸತ್ಯ. ಅದನ್ನು ಮತ್ತೆ ನೋಡೋದಿಲ್ಲ, ಜಗತ್ತಿನಾಗ ಸುಳ್ಳು ಕಥೆಗಳು ಮಾಡ್ತಾರಿಲ್ಲ. ಕಾಂಗ್ರೆಸ್ನವ್ರು ಕೊಟ್ಟದ್ದು ಪುಕ್ಷಟೆ ಭಾಗ್ಯ, ಅದರೊಳಗೆ ಕ್ಷುದ್ರ ಸತ್ಯ ಅದ ಇಲ್ಲದು, ಇಲ್ಲದ್ದು ಸುಳ್ಳು. ಹೆಣ್ಮಕ್ಳಿಗೆ ಪುಕ್ಷಟೆ ಕಳಿಸ್ತೀನಿ, ತಿರುಗಾಡಿಸ್ತೀನಿ ಅಂತ ಹೇಳಿ ಗಂಡದರಿಗೆ 4 ಪಟ್ಟು ಚಾರ್ಜ್ ಮಾಡ್ಯಾರ. ಗಂಡ ಹೆಂಡತಿ ಇಬ್ರು ಹೋಗ್ಬೇಕಾದ್ರ ಮೊದಲ 100 ರೂಪಾಯಿದಾಗ ಇಬ್ರು ಗಂಡ ಹೆಂಡತಿ ಓದ್ತಿದ್ರು. ಈಗೇನಾಗಿದೆ, 200 ರೂಪಾಯಿ ಕೊಡ್ಬೇಕು ನಾವು ಗಂಡ ಎಲ್ಲಿಗಾರ ಹೋಗ್ಬೇಕಾದ್ರೆ. ಹೆಂಡತಿ ಪುಕ್ಷಟೆ. ಅದ್ರೊಳಗೆ ಏನಾರ ಅದ ಸತ್ಯ? ಅದು ಮಾಡಿದ ಸ್ಕೀಮು, ಅದನ್ನು ನಂಬಿದವರಿಗೆ ಎಷ್ಟು ಮೂರ್ಖ ಮಾಡ್ಯಾರ, ಎಷ್ಟು ದಂಡ ಮಾಡ್ಯಾರ, ಅದೆಲ್ಲ ನೋಡಿದವರು ಯಾರು ಅದು ಅನುಭವಿಸ್ಲಕತ್ತಾರ ಅವರೇ ಉಗುಳಕತ್ತಾರ. ಎಂತ ಹೊಲಸು ಸ್ಕೀಮ್ ಮಾಡ್ಯಾರ, ಎಲ್ಲ ಒಟ್ಟು ರೇಟ್ ಜಾಸ್ತಿ ಮಾಡಿ ಎಲ್ಲಾ ಜನರ ಜೀವನ ಸತ್ಯ ನಾಶ ಮಾಡ್ಯಾರ. ಕ್ಷುದ್ರ ಸತ್ಯ ನೋಡೋದು ನೋಡ್ರಿ. ದೊಡ್ಡ ಸರ್ಕಾರ ಆರಿಸಿ ಬಂದು ಅಂತ ಪಾಲ್ತು ದಂಧ ಮಾಡ್ಲಕತ್ತಾರ. ವೇಸ್ಟ್. ಕ್ಷುದ್ರ ಸತ್ಯ, 0 ಸತ್ಯ. ಹೆಣ್ಮಕ್ಳಿಗೆ ಫ್ರೀ ಅಂತ ಗಂಡು ಮಕ್ಕಳಿಗೆ 2 ಪಟ್ಟು 3 ಪಟ್ಟು ರೇಟ್ ಜಾಸ್ತಿ. ಅದರಿಂದ ಏನು ಅರ್ಥ, ಏನು ಕೊಟ್ಟಂಗಾಯ್ತು ಅವ್ರು. ಎಲ್ಲರಿಗೆ ಸತ್ಯ ಅರ್ಥ ಆಗಿಬಿಟ್ಟದ. ಈಗ ಎಂತ ಧೋಕಾ ಮಾಡ್ಯಾರ ಅಂತ. ನೆಕ್ಸ್ಟ್, ಅದೇ ನೆಕ್ಲೆಸ್ ಏನಾಗ್ಯದ, ಕನಸಿನಾಗ ಬಂದದಪ್ಪ. ನೆಕ್ಲೆಸ್ ಏನಾಗ್ಯದ? ನೆಕ್ಲೆಸ್ ಇಲ್ಲ, ಬಂಗಾರ ಇಲ್ಲ, ಬರೀ ಖಾಲಿ ಮಾತಾಡಿ ಖಾಲಿ ಆಲೋಚನೆ ಮಾಡಿದ್ದು ಕ್ಷುದ್ರ ಸತ್ಯ. ಮತ್ತೀಗ ಅದು ನೆಕ್ಲೆಸ್ ಏನಾಗ್ಯದ? ಕನಸಿನಾಗ ಬಂದದು. ನೆಕ್ಲೆಸ್ ಕನಸಿನಾಗ ಬಂದದು ಅಂತಂದ್ರ ಅದು ಉಟ್ಕೊಂಡಕ್ಕೆ ಅನುಭವಿಸ್ಲಕತ್ತೀರಿ, ಸುಖ ಅನುಭವಿಸ್ಲಕತ್ತೀರ ಇಲ್ಲ? ಕನಸಿನಾಗ ಆದ ಇಲ್ಲ? ರಾತ್ರಿ ಬೆಳತನ ಕನಸಿನಾಗ ಹಾಕೊಂಡು ಅಡ್ಡಾಡಿ ಮಜಾ ಮಾಡಿರಪ್ಪ, ಎಂಜಾಯ್ ಮಾಡಿರಿ. ಮುಂಜಾನೆ ಎದ್ದು ಕೊಳ್ಳಾಗಿ ನೋಡಿದ್ರೆ ಇಲ್ಲ. ರಾತ್ರಿ ಅಂತೂ ಇತ್ತಲ್ಲ. ತೋರಿಕೆಯಲ್ಲಿ ಮಾತ್ರ ಆದ, ಇರುವಿಕೆಯಲ್ಲಿ ಇಲ್ಲ. ಕನಸಿನಾಗ ಆದ, ಜಾಗೃತಾವಸ್ಥೆ ಒಳಗಿಲ್ಲ. ಸ್ವಪ್ನದಾಗ ಅಷ್ಟೇ ಅದ. ಹಗಲು ಸ್ವಪ್ನ ಇರ್ಬೋದು, ರಾತ್ರಿ ಸ್ವಪ್ನ ಇರ್ಬೋದು. ರಾತ್ರಿ ನಿದ್ದೆ ಎತ್ತಿದಾಗಿ ಕನಸು ಬೀಳ್ಬೇಕಂತ ಏನಿಲ್ಲ. ಎಚ್ಚರ ಕೂತಾಗನು ಹಿಂಗ ಆಲೋಚನೆ ಮಾಡ್ಕೋತ ಆದ್ರಿ ಅಂತಂದ್ರ ಒಂದ್ ನೆಕ್ಲೆಸ್ ಹಾಕೊಂಡಂಗ ಒಂದು ಖುಷಿ ಪಡ್ಲಕ್ ಬರಂಗಿಲ್ಲ, ಹಗಲತ್ತು ಬರ್ತದೆ. ಹಿಂಗಾಗಿ ಏನದ, ಅವ್ರದ್ದು ವೈಯಕ್ತಿಕ ಅನುಭವ. ಪ್ರತೀತಿ ಮಾತ್ರ ಸತ್ಯಂ, ಪ್ರಾತಿಭಾಷಿಕ ಸತ್ಯಂ. ಏನಾಯ್ತು ಇಲ್ಲಿ? ಏನದಪ್ಪ, ನೀವು ಸಾಲಗಾರರು ಬಂದಾಗ ದುಃಖಪಟ್ಟದ್ದು ಸತ್ಯ, ಸುಂದರವಾದ ಹೆಣ್ಣು ಕನಸಿನಾಗಿ ಸಿಕ್ಕಾಗ ವೀರ್ಯಸ್ಖಲನ ಆಗಿದ್ದು ಸತ್ಯ, ಮತ್ತೆ ಹುಲಿ ಬೆನ್ನತ್ತಿದಾಗ ಓಡಿ ಓಡಿ ಬೆವತಿರ್ತಾರೆ, ನಿಜವಾಗಿ ಬೆವತಿರ್ತಾರೆ. ಸತ್ಯ ಕನಸಿನೊಳಗ. ಎಲ್ಲಿ? ಕನಸಿನಾಗಿ ಇದ್ದವನಿಗೆ ಕನಸೇ ಸತ್ಯ, ಕತ್ತರದಾಗಿದ್ದವನಿಗೆ ಹಾವೇ ಸತ್ಯ ಇದ್ದಂಗ ಕನಸಿನಾಗಿದ್ದವನಿಗೆ ಕನಸೇ ಸತ್ಯ. ಕನಸಿನೊಳಗಿನ ಸುಖ, ಕನಸಿನೊಳಗಿನ ದುಃಖಗಳು ಕನಸಿನಾಗಿದ್ದವನಿಗೆ ಸತ್ಯ. ಎಷ್ಟು ಸತ್ಯ? ಇದಕ್ಕೊಂದು ಸತ್ಯದ ಸ್ಥಾನಮಾನ ಕೊಡಬೇಕಲ್ಲ. ಪ್ರಾತಿಭಾಷಿಕ ಸತ್ಯಕ್ಕ ಎಷ್ಟು ಸ್ಥಾನಮಾನ? 25%.
ಸತ್ಯ, 75% ಮಿಥ್ಯ. ಎಚ್ಚರ ಆದ್ರಿ, ಹಾಸಿಗೆಗ ₹1 ಇಲ್ಲ, ಬೆಳತನ ಎಣಿಸಿರಿ ರೊಕ್ಕ, ಕೋಟಿಗಟ್ಟಲೆ ದುಡ್ಡು ಎಣಿಸಿರಿ, ರಾತ್ರಿ ಬೆಳತನ ಕನಸಿನಾಗ ಮುಂಜಾನೆ ಎದ್ದು ನೋಡಿದ್ರ ಅಲ್ಲಿ ₹1 ಇಲ್ಲ. ಇದಕ್ಕೇನಾಯ್ತು? ಏನಾಯ್ತು? 25-75, 25% ಸತ್ಯ ಅನುಭವಿಸಿದ್ದಂತೂ ಸತ್ಯ ಆದ ಇಲ್ಲ ಕನಸಿನಾಗ. ಅದಕ್ಕೆ ಎಷ್ಟು ಸ್ಥಾನಮಾನ? 25 ಮಾರ್ಕ್ಸ್ ಸಿಗ್ತಾವ ಅಷ್ಟೇ, 25% ಅಷ್ಟೇ. ಶುದ್ರ ಸತ್ಯಕ್ಕೆ 0, 75% ಸುಳ್ಳು ಕನಸು, 25% ಸತ್ಯ. ಅನುಭವಿಸಿದ್ದ ಆದ ಇಲ್ರಿ. ಕನಸು ಅನುಭವಿಸ್ತೀರಾ? ಇಲ್ಲ. ಹಿಂಗಾಗಿ ಅದಕ್ಕೊಂದು ಸ್ಥಾನಮಾನ ಕೊಡ್ಬೇಕ ಬೇಡ? ಕೊಡ್ಬೇಕು. ಅದಕ್ಕೆ 25 ಮಾರ್ಕ್ಸ್ ಹಾಕಿರಿ. ಅದಕ್ಕೆ 75 ಮಾರ್ಕ್ಸ್ ಸಿಗಲ್ಲ, ಅದಕ್ಕೆ 0. ಅದು 75 ಮಾರ್ಕ್ಸ್ ಮಿಥ್ಯ, 25 ಮಾರ್ಕ್ಸ್ ಸತ್ಯ. ನೆಕ್ಲೆಸ್ ಕನಸಿನಾಗ ಬಂದದು, ಉಟ್ಕೊಂಡು ಖುಷಿ ಪಟ್ಟಿರಿ, ಅದಕ್ಕೆ 25 ಮಾರ್ಕ್ಸ್ ಕೊಡ್ರಿ. ಹಗಲತ್ತದು ಬೇಕಂದ್ರೆ ಸಿಗಲ್ಲ, ಜಾಗೃತಾವಸ್ಥೆ ಒಳಗೆ. ಪ್ರಾತಿಭಾಷಿಕ ಸತ್ಯದೊಳಗೆ ಇಷ್ಟು. ನಿನ್ನೆಲ್ಲ ಗುದ್ದಾಡ್ಲಕತ್ತಿದ್ರಿ ಹೆಂಗ ಅಂತ. ಇಷ್ಟೇ ಇರೋದೇ ಹಿಂಗೆ. ಒಂದು ಸಾರಿ ಫೈನಲ್ ಹೇಳ್ಬೇಕಂತ ಕೂತೀನಿ ನಾನೀಗ, ಅದಕ್ಕೆ ಬಿಡಿಸಿ ಹೇಳ್ಬೇಕಂತ. ಮತ್ತೆ ಮುಂದೇನಾಯ್ತು? ವ್ಯಾವಹಾರಿಕ ಸತ್ಯ. ಅದು ನೆಕ್ಲೆಸಿಗೆ ನಿಮ್ ಕೈಯಾಗದ, ನೋಡ್ಲಕ್ಕ ಕಣ್ಣಿಗೆ ಕಾಣಿಸ್ತದ, ಕೈಯಾಗ ಮುಟ್ಲಕ್ ಕಾಣಿಸ್ತದ. ನೆಕ್ಲೆಸ್ ಅದ, ನೆಕ್ಲೆಸ್ ಅಂತ. ಇದಕ್ಕೆ ಅದು ತೋರಿಸಿದ್ರೆ ಯಾರು ಬೇಕಾದ್ರೂ ಹುಚ್ಚರು ಸಹಿತ ನೆಕ್ಲೆಸ್ ಅಂತಾರೆ. ಮತ್ತೆ ನೆಕ್ಲೆಸ್ ಇದ್ದದ್ದು ಸತ್ಯ ಇಲ್ಲ ಅಂತ ಯಾರು ಅಂತಾರ. ಮತ್ತದು ಬಂಗಾರ ಇದ್ದದ್ದು ಅದನ್ನು ಸತ್ಯ. 2 ಸತ್ಯಗಳದಾವ ಈಗ ಅದರೊಳಗೆ. ನೆಕ್ಲೆಸ್ ಇರೋ ತನಕ ನೆಕ್ಲೆಸ್ ಸತ್ಯ. ನೆಕ್ಲೆಸ್ ಅದು ಬಂಗಾರ ಕರಗಿಸಿದ ಮೇಲೆ ನೆಕ್ಲೆಸ್ ಹೋಗ್ತದ. ಮತ್ತೆ ಅದು ಇರತನ ಅದು ಸತ್ಯ ಅಲ್ಲ. ಈಗ ನಿಮ್ ಮನಿ ಸ್ವಂತದ ಬಾಡಿಗೆ ಅದ ರೀ? ನೀವು ಯಾವ ಮನೆಗೆ ಅದೀರಿ? ಸ್ವಂತ ಮನೆಗಾರೆ ಬಾಡಿಗೆ ಮನೆಗೆ ಅದೀರಿ? ನೀವು ಸ್ವಂತ ಮನೆಗೆ ಅದೀರಿ. ಆಯ್ತು. ಬಾಡಿಗೆ ಮನೆಗೆ ಇದ್ದವ್ರಿಗೆ ನಿಮ್ ಮನಿ ಎಲ್ಲಿ ಅದ ಕೇಳಿದ್ರೆ ಎಲ್ಲಿ ತೋರಿಸ್ತಾರ? ಸ್ವಂತ ಮನೆಗಿದ್ದದ್ದು ಸಮಸ್ಯೆ ಇಲ್ಲ. ಬಾಡಿಗೆ ಮನೆಗಿದ್ದವ್ರಿಗೆ ನಿಮ್ ಮನಿ ಎಲ್ಲಿ ಅದಪ್ಪ ಅಂತ ಕೇಳಿದ್ರೆ ಇದು ನಮ್ಮ ಮನಿ ಅಂತ ತೋರಿಸ್ತಾರ? ಇಲ್ಲ. ಬಾಡಿಗೆ ಮನಿನೇ ತೋರಿಸ್ತಾರಿಲ್ಲ ಅವರು. ಬಾಡಿಗೆ ಮನಿ ನಮ್ಮ ಮನಿ ಅಂತಾರಿಲ್ಲ. ಅವ್ರು ಇರತನ ಅವ್ರ ಮನಿನೇ ಹೌದಾ? ಇಲ್ಲ. ಅದು ಅವ್ರ ಮನಿ ಅಲ್ಲನ್ನೂ ಹೌದು, ಹೌದೂ ಹೌದು. ನಿಮ್ ಮನಿ ತೋರ್ಸಪ್ಪ ಒಂದ್ ಸ್ವಲ್ಪ ಅಂತಂದ್ರೆ ನಮ್ಮ ಮನಿ ಇಲ್ರಿ ಅಂತಾನೆ ನಾವು ಬಾಡಿಗೆ ಅವನು ಅಲ್ಲೆಲ್ಲ ಬರೆಯೋದ್ ಕರ್ಕೊಂಡ್ಬರ್ತಾನ. ಅದಕ್ಕಿಲ್ಲಿ ವ್ಯಾವಹಾರಿಕ ಸತ್ಯ ಏನದ? 50-50 ಅದ. ಬಂಗಾರನೂ ಹೌದು, ನೆಕ್ಲೆಸ್ಸು ಹೌದು. ಆ ಮನಿ ಅವನದು ಅಲ್ಲನೂ ಹೌದು, ಆ ಮನಿ ಅವಂದು ಇರೋ ತನಕ ಅವಂದೇ ಹೌದು. ಈ ಶರೀರ ನಾನಲ್ಲ ಅಂತಂದ್ರೆ ಯಾರ ಕಿವಿ ಹಿಡಿದು ಜಗ್ಗಿದ್ರೆ ಸುಮ್ಮಿರ್ತೀರ? ಕೈ ಹಿಡಿದು ಜಗ್ಗಿದ್ರೆ ಸುಮ್ಮಿರ್ತೀರ? ಆ ಶರೀರದಾಗ ಇರೋ ತನಕ ಶರೀರ ನೀವೇ, ಶರೀರ ನಿಮ್ಮದೇ. ಒಂದಿನ ಶರೀರ ಬಿಟ್ಟು ಆದ್ಮೇಲೆ ನಿಮ್ದಲ್ಲ, ಆ ಪ್ರಶ್ನೆ ಬೇರೆ. ಆದ್ರೆ ಶರೀರದಾಗ ಇರತ್ತನ ನಿಮ್ಮದೇ, ಹೌದಾ? ಇಲ್ಲ. ಶರೀರ ನಾನಲ್ಲ, ಶರೀರ ನನ್ನದಲ್ಲ ಅಂತೇಳಿ. ಯಾಕಂದ್ರೆ ಇದು ಒಂದಿನ ಬಿಟ್ಟು ಹೋಗ್ತೀವಿ ಅಂತ ಹೇಳೋದಕ್ಕೆ ಹಿಂಗೆ ಹೇಳ್ತಿರ್ತಾರೆ. ಅದ್ರ ಮೇಲೆ ಬಹಳ ಮೋಹ ಇಟ್ಕೋಬೇಡ ಅಂತ. ಅದು ಇರೋ ತನಕ ನಿಮ್ಮನ್ನ ಹಿಡಿದು ಯಾರೇ ಎಳದ್ರ ಅಂತಂದ್ರ ನೀವೇನಂತೀರಿ? ನನ್ನ ಎಳದ ಅಂತೀರಿ, ನನ್ನನ್ನು ಎಳದ ಅಂತೀರಿ. ಯಾಕಂತೀರಿ? ಅನಾತ್ಮ ಸಹಿತವಾದ ಆತ್ಮವನ್ನು ಕೂಡಿಸಿ ನೀವು ವಾಚ್ಯಾರ್ಥದಾಗ ನೀವೇ ಮತ್ತದು ಶರೀರ, ಲಕ್ಷ್ಯಾರ್ಥದಾಗ ಆತ್ಮ ಸ್ವರೂಪ ನೀವು, ವಾಚ್ಯಾರ್ಥದಾಗ ಶರೀರ ಸಮೇತ ನೀವು ಅದಿರಿ, ನೀವೇ. ಹೌದಾ? ಅಲ್ಲ. ಅದಕ್ಕೆ ಇಲ್ಲಿ ಏನದ? 50-50.
ಅರ್ಧ ಸತ್ಯ ಅರ್ಧ ಮಿಥ್ಯ. ಹೆಂಗದ ಅರ್ಧ ಸತ್ಯ? ಈ ಜಗತ್ತೇನದ ಅರ್ಧ ಸತ್ಯ. ಕೇಳಿರಿಲ್ಲ ಶಬ್ದ? ಪಿಕ್ಚರ್ ಎಲ್ಲ ಅರ್ಧ ಸತ್ಯ ಅಂತ ಸಿನಿಮಾಗಳು ಮಾಡ್ಯಾರ. ಹಾಫ್ ಟ್ರೂತ್ ಜಗತ್. ಇದು ಆದ್ಮೇಲೆ ಮುಂದೆ ಪಾರಮಾರ್ಥಿಕ ಸತ್ಯ. ಅಲ್ಲಿ ಇರುವಿಕೆ ತೋರುವಿಕೆ ಏನದ ಎಲ್ಲ ಸ್ವತಂತ್ರವಾಗ್ಯದ. ಇಲ್ಲೇನದ ವ್ಯಾವಹಾರಿಕ ಸತ್ಯದೊಳಗ ತೋರುವಿಕೆ ನೆಕ್ಲೆಸ್ಸು, ಆ ನೆಕ್ಲೆಸ್ಸಿನ ಇರುವಿಕೆ ಬಂಗಾರ, ನೆಕ್ಲೆಸ್ನಾಗೆ ಇರುವಿಕೆ ಇಲ್ಲ. ಮುಂದೇನಾಯ್ತು? ಚೊಕ್ಕ ಬಂಗಾರದ ಅಲ್ಲಿ ಪಾರಮಾರ್ಥಿಕ ಸತ್ಯದಾಗ. ಆ ಚೊಕ್ಕ ಬಂಗಾರ ಇರುವಿಕೆಯಲ್ಲೂ ಬಂಗಾರ, ತೋರುವಿಕೆಯಲ್ಲೂ ಬಂಗಾರ. ಅಲ್ಲಿ ಎಷ್ಟು ಸತ್ಯ ಆಯ್ತು ಈಗ? ಇಲ್ಲ, 75%. 25% ಮಿಥ್ಯೆ ಅದ. ಹೆಂಗಂತಂದ್ರೆ ಅದು ನಿಮ್ಮಿಂದ ಅರಿಸಿಕೊಂಡಿತು. ಅದು ಅರಿಯುವ ವಸ್ತು ಆಗಿತ್ತು ಅಂತಂದ್ರೆ ನಿಮ್ಮ ಅನುಭವಕ್ಕೆ ಬರ್ತಿದ್ದಿಲ್ಲ. ಈಗ ಅದು ನಿಮ್ಮಿಂದ ಅರಿಸಿಕೊಂಡಿತು, ನೀವು ಅದನ್ನು ಅರಿತೀರಿ. 100% ಅಂತ ಅಂತಿರೋ, ಬ್ರಹ್ಮ ಅಂತಿರೋ, ಆತ್ಮ ಅಂತಿರೋ, ಕೂಟಸ್ಥ ಅಂತಿರೋ, ಚೇತನ ಅಂತಿರೋ, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಂತಿರೋ, ಇದೆಲ್ಲ ಏನ್ ಮಾಡ್ಲಕತ್ತೀರಿ? ಅದನ್ನ ಆರೋಪ ಮಾಡ್ಲಕತ್ತೀರಿ. ಅದ್ರ ಪಾಡಿಗೆ ಅದಕ್ಕೆ ಬಿಟ್ರೆ 100%, ಅದಕ್ಕೊಂದು ಏನಾರ ಹೆಸರು ಕೊಟ್ರಿ 75%. ನಿರಾಕಾರ ಅಂದ್ರಿ 75%, ಅದ್ರ ಪಾಡಿಗೆ ಅದಕ್ಕೆ ಬಿಟ್ರಿ 100%. ನಿರಾಕಾರ ಅಂದ ಕೂಡ್ಲೇನೆ ಅದಕ್ಕೆ ಸಂವೇದಿಯಾಗಿ ಆಕಾರ ಬರ್ತದೆ. ನಿಶ್ಶಬ್ದ ಅಂದ್ರೆ ಅದಕ್ಕೆ ಸಂವೇದಿಯಾಗಿ ಶಬ್ದ ಬರ್ತದೆ. ನೀವು ಏನ್ ಅಂತೀರಿ ಅದಕ್ಕೆ ಇನ್ನ ಒಂದು ಬ್ರಹ್ಮ ಅಂದ್ರೆ ಅದರ ಸಂವೇದಿಯಾಗಿ ಜೀವ ಬರ್ತದೆ. ಅಂಗ ಲಿಂಗ ಏನರೆ ಅಂದ್ರೆ ಅದರ ಜೊತೆಗೆ ಇನ್ನೊಂದು ಬರ್ತದೆ. ಅದು ಯಾವುದು ಇಲ್ಲದ ದ್ವಂದ್ವಾತೀತವಾದಂಥದ್ದು 100%. ನಾವು ಎಷ್ಟು ಅದನ್ನು ಅರಿಬೇಕಂತ ಪ್ರಯತ್ನ ಮಾಡಿ ಅದಕ್ಕೆ ಶಾಸ್ತ್ರದ ಅರ್ಥಗಳನ್ನು ಕೊಟ್ಟು ಅದಕ್ಕೇನು ನಾವು ನಾಮರೂಪಗಳ ಆರೋಪ ಮಾಡ್ಲಕತ್ತೀವಿ, ಮತ್ತ ನಾಮರೂಪಗಳನ್ನು ಬಿಟ್ಟು ನಿರಾಕಾರ ಅಂತ ಹೇಳಕತ್ತೀವಿ ಅಂದ್ರೂ ಅದು 75%. 100% ಸಿಗ್ಲಕ್ಕೆ ಸಾಧ್ಯ ಇಲ್ಲ. ಆ ಉಳಿದ 25% ಯಾರ ಕೈಗೆ ಸಿಕ್ಕಿಲ್ಲ ಇಲ್ಲಿ ತನಕ. ಪಾರಮಾರ್ಥಿಕ ಸತ್ಯ ಇದ್ರೂ ಸಹಿತ ಅದು ಏನಾಗ್ಯದ? ನಿಮ್ಮಿಂದ ಅರಿಸಿಕೊಂಡು ಬಿಡ್ತಲ್ಲ, ಜೀವರಿಂದ ಅರಿಸಿಕೊಂಡದ್ದಕ್ಕೆ ಅದೇನಾಯ್ತು? ಪಾರಮಾರ್ಥಿಕ ಸತ್ಯ ಅಂತ ನೀವು ಅಂದ ಕೂಡ್ಲೇನೆ 75% ಆಯ್ತು ಈಗ ಅದು. ಪಾರಮಾರ್ಥಿಕ ಸತ್ಯ ಅಂತೇಳಿ ನಿಮ್ಮ ಬುದ್ಧಿಗೆ ತಿಳಿದಂಗ ಅನಲೈಸ್ ಮಾಡಿ ನೀವು ಕೊಟ್ಟ ಹೆಸರಷ್ಟೇ ಅದು. ಮನುಷ್ಯನ ಬುದ್ಧಿಗೆ ತಿಳಿದಷ್ಟೇ ಇದು. ಇವನು ಬುದ್ಧಿಯ ಸಾಮರ್ಥ್ಯ ಮೀರಿದ್ದದು. ಅಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರತಿಮ, ಅಪ್ರಮೇಯ, ಅದು 100%. ನೀವು ಅದಕ್ಕೆ ಅಪ್ರಮೇಯ ಅಂದ್ರೆ 75%. ಅದ್ರ ಪಾಡಿಗೆ ಅದಕ್ಕೆ ತಾನೇ ಬಿಟ್ಟು ಬಿಡ್ಬೇಕದು. ಪರಮಹಂಸ ಅಂತಾರ ಅದಕ್ಕೆ ಏನು ಅನ್ನಂಗಿಲ್ಲ. ಅದು ಏನೂ ಇಲ್ಲದ್ದು, ಏನು ಅಲ್ಲದ್ದು, ಎಲ್ಲವೂ ತಾನೇ ಆಗಿದ್ದು, ಏನೂ ಅಲ್ಲದಂತಿರುವಂತಹದ್ದು, ಎಲ್ಲವೂ ತನ್ನಲ್ಲಿದ್ದು ಕೂಡ ಏನೂ ಇಲ್ಲದಂತಿರುವಂತಹದ್ದು. ಅದು ನಮ್ಮ ಕಲ್ಪನೆಯ ಸೀಮೆಗೆ ಒಳಪಟ್ಟಿತು ಅಂತಂದ್ರೆ ಪಾರಮಾರ್ಥಿಕ ಸತ್ಯ ಅನಿಸ್ಕೊತದ. 75% ಸತ್ಯ, 25% ಮಿಥ್ಯ. ಯಾಕಂದ್ರೆ ಅದು ಅರಿಸಿಕೊಳ್ಳುವ ವಸ್ತು ಅಲ್ಲ. ಆದ್ರೆ ನಾವು ಅದನ್ನು ಅರಿತುಕೊಂಡು ಮಾತಾಡ್ಲಕತ್ತೀವಲ್ಲ. ಮಾತಿನಿಂದ ಅರಿವಿಗೆ ಬರಂಗಿಲ್ಲ,
ಮತ್ತೆ ಮನಸ್ಸಿನಿಂದ ಅರಿವಿಗೆ ಬರಂಗಿಲ್ಲ, ಭಾವನೆಯಿಂದ ಅರಿವಿಗೆ ಬರಂಗಿಲ್ಲ ಅನ್ನೋದು ಭಾವಿಸ್ಲಕತ್ತೀವಿ. ಮಾತಿನಿಂದ ಅದನ್ನು ಅರಿವಿಗೆ ತಂದ್ಕೊಳಕತ್ತೀವಿ. ಈಗ ಅದನ್ನ ಅರಿವಿಗೆ ತಂದ್ಕೊಳಕತ್ತೀವಿ ಅಂದ್ರೆ ಅದು ನಮ್ಮ ಅರಿವಿಗೆ ಬರ್ಲಕತ್ತದ ಅಂತಂದ್ರೆ ಅದು 75% ಅಷ್ಟೇ. 100% ಸಿಕ್ಕಿತ್ತಂದ್ರೆ ಮನುಷ್ಯ ಇವೆಲ್ಲ ಯಾಕೆ ಇಟ್ಕೊಂಡು ಕುಂದಿರ್ತಿದ್ದ, ಎಂದೋ ಎಗರಿ ಬಿಡ್ತಿದ್ದ, ನಡೆ ಕಡೆ ಅದಕ್ಕೆ ಬೇಕು ವಿಚಾರ ಸಾಗರ ಅಂತಿದ್ದ. ಅದಕ್ಕೆ ಪಾರಮಾರ್ಥಿಕ ಸತ್ಯದಿಂದ ಆಚೆ ಆದಂಥದ್ದು ಒಂದು ಸತ್ಯ ಏನದಲ್ಲ ಅದು 100% ಅದ. ಪಾರಮಾರ್ಥಿಕ ಸತ್ಯ 75% ಮನುಷ್ಯನ ಅನುಭವಕ್ಕೆ ಬಂದು ಅವ ಅತ್ಯಂತ ಉನ್ನತ ಸ್ಥಾನಮಾನ ಕೊಟ್ಟದ್ದಕ್ಕೆ ಅದು ಪಾರಮಾರ್ಥಿಕ ಸತ್ಯ ಅನಿಸ್ಕೊಂಡದ. ಅದು 75%. ಯಾಕಂದ್ರೆ ನಮ್ಮ ಬುದ್ಧಿಯಿಂದ ಅದು ಕಲುಷಿತ ಆಗ್ಯದ. ನಾನಾ ರೀತಿ ಕಲ್ಪನೆಗಳನ್ನು ಅದರ ಮೇಲೆ ಮಾಡಿ ಬುದ್ಧಿಗೆ ಮೀರಿದ್ದು. ಬ್ರಹ್ಮ ಅಂದ್ರೆ 75%. ಸುಮ್ಮ ಅವನ ಪಾಡಿಗೆ ಅವನಿಗೆ ಬಿಟ್ರೆ 100%. ಕೂಟಸ್ಥ ಅಂದ್ರೆ ಅಂತಂದ್ರೆ 75%. ಅದ್ರ ಪಾಡಿಗೆ ಅದಕ್ಕೆ ಬಿಟ್ರಿ ಅಂತಂದ್ರೆ 100%. ಏನೇನು ಅಲ್ಲದ್ದು ಏನೇನು ಇಲ್ಲದ್ದು ಅಂತ ಶಬ್ದ ಬಳಸಿದ್ರೆ ಸಾಕದು 75% ಇಳಿತದು. ಹೆಂಗ್ ಮಾಡ್ಬೇಕು? ಅದಕ್ಕೆ ಏನರೇ ಅಂದ್ರಿ ಮನಸ್ಸಿನಿಂದ ಭಾವಿಸಿದರೆ 75% ಆಗ್ತದೆ. ಮಾತಿನಿಂದ ಅದ್ರ ಬಗ್ಗೆ ಮಾತನಾಡಿದ್ರೆ ಅಂದ್ರೆ 75% ಆಗ್ತದೆ. ಈ ಮಾತನ್ನ ಒಂದು ವ್ಯಾಪ್ತಿಯನ್ನು ಮೀರಿ, ಮನಸ್ಸಿನ ಬುದ್ಧಿಯ ಆಲೋಚನೆಯನ್ನ ಮೀರಿ ಅದರ ಪಾಡಿಗೆ ಅದಕ್ಕೆ ಬಿಟ್ಟದ್ದು 100%. ನಿಮ್ಮ ಮನಸ್ಸು ಮಾತುಗಳ ವಾಕು ಮನ ಅಂತ ಅವುಗಳ ವ್ಯಾಪ್ತಿ ಒಳಗೆ ನೀವು ಅದನ್ನು ಅರಿತು ನೀವೇನ್ ಮಾತಾಡ್ತೀರಿ ಅದೆಲ್ಲ 75% ಸತ್ಯ, 25% ಮಿಥ್ಯ. ಶುದ್ಧ ಬ್ರಹ್ಮ ಈ ಚೇತನ ಪಾರಮಾರ್ಥಿಕ ಸತ್ಯ ಚೇತನದೊಡನೆ ಸದಾ ಇರುತ್ತದ ಅಂತ ಹೇಳ್ತಾರೆ. ಆ ಪಾರಮಾರ್ಥಿಕ ಸತ್ಯ ಚೇತನದೊಡನೆ ಇರ್ತದ ಅಂದ್ರೆ ಆ ಚೇತನ ಪಾರಮಾರ್ಥಿಕ ಸತ್ಯದಿಂದ ದಾಟಿನೂ ಅದು ದಾಟಿದ್ದದು. ನೋಡ್ರಿ ಹೆಂಗದು ಹತ್ತತ್ತ ಮೀರಿದ್ದು ಅಂದ್ರು 75%. ಮತ್ತೆ ನೀವು ಅಂದ್ರಿ ಅಂತಂದ್ರೆ ಹೋಯ್ತದು 75 ಆಗ್ತವ. ಹತ್ತತ್ತ ಮೀರಿದ್ದಕ್ಕಿಂತ 10 ಮಾತು ಮನಗಳಿಂದ 10 ಮೀರಿದ್ದು ನಿಮ್ಮ ಬುದ್ಧಿಗೆ ನಿಲುಕಿದಷ್ಟು ಅದು, ಅದಕ್ಕಿಂತ 10 ಅದನ್ನು ದಾಟಿರೋದು. ಏನು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು ಗೊತ್ತರೆ. ಆಲೋಚನೆ ಮಾಡಿದಾಗ ಏನು ಆನಂದ. ಶೂದ್ರ ಸತ್ಯ, 0 ಸತ್ಯ, 100% ಮಿಥ್ಯ, ವ್ಯಾವಹಾರಿಕ ಸತ್ಯ 25% ಸತ್ಯ, 75% ಮಿಥ್ಯ ಯಾವುದು ಪ್ರಾತಿಭಾಷಿಕ. ಮತ್ತೆ ಮುಂದೆ ವ್ಯಾವಹಾರಿಕ ಏನದ 50% ಸತ್ಯ, 50% ಮಿಥ್ಯ. ಮತ್ತೆ ಮುಂದೆ ಪಾರಮಾರ್ಥಿಕ ಏನದ 75% ಅಷ್ಟೇ ಸತ್ಯ, 25% ಮಿಥ್ಯನೇ. ಅದು ನಮ್ಮ ಬುದ್ಧಿಯ ಒಂದು ಚೌಕಟ್ಟಿನ ಒಳಗೆ ಬಂದು ವಿಚಾರ ಮಾಡಿದ್ದಷ್ಟೇ. ಅದು 75% ಅಷ್ಟೇ ಸಿಕ್ಕದ, ಇನ್ನ 25% ಸಿಕ್ಕಿಲ್ಲ. ಮುಂದೆ ಅದನ್ನು ಮೀರಿ ಬ್ರಹ್ಮ ಅದೇನು ಅಗಮ್ಯ, ಅಗೋಚರ, ಸಚ್ಚಿತ್, ಆನಂದ, ನಿತ್ಯ, ಪರಿಪೂರ್ಣ ಮತ್ತೇನೇನು ಶಬ್ದಗಳದವ ಎಲ್ಲಾ ಶಬ್ದಗಳಿಂದ ಮೀರಿ ಆಚೆ 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 ಆ ಕಡಿರೋದು 100% ಸತ್ಯ, ಪಾರಮಾರ್ಥಿಕ ಸತ್ಯ. ನಾವು ಆ ಪರಮಾತ್ಮನ ಚೈತನ್ಯವನ್ನ, ಶುದ್ಧ ಚೈತನ್ಯವನ್ನ ನಮ್ಮ ಬುದ್ಧಿಗೆ ತಿಳಿದಂತೆ ನಮ್ಮ ಶಬ್ದಗಳಲ್ಲಿ ವರ್ಣಿಸಿದ್ದು ಎಲ್ಲ 75% ಸತ್ಯ, 25% ಅದು ಮಿಥ್ಯನೆ. ಇದು ಎಲ್ಲನೂ ಮೀರಿದ್ದದು. ಅದೇ ಸಂಶೋಧನೆ ಆದಿಕಾಲದ ಋಷಿ ಮುನಿಗಳು, ಪ್ರಾಚೀನ ಕಾಲದ ಮುನಿವರರು ಎಲ್ಲರೂ ಸೇರಿ ಸಂಶೋಧನೆ ಕಂಟಿನ್ಯೂ ಮಾಡ್ಕೋತೇ ಬರ್ತಾ ಇದ್ದಾರೆ.
ಇವತ್ತಿಗೂ ಆ ಸಂಶೋಧನೆ ನಿರಂತರವಾಗಿ ನಡೆದದ. ಆ ಸಂಶೋಧನೆ ನಿರಂತರವಾಗಿ ನಡೆದ ಸಂಶೋಧನೆ ಮುಗಿಲಾರದ ಸಂಶೋಧನೆ. ಆದ್ರೆ ಆ ಸಂಶೋಧನೆ ಒಳಗೆ ತೊಡಗಿದವರಿಗೆ ಅಮೃತತ್ವ ಉತ್ಪನ್ನ ಆಗಿ ಅವರ ಜನನ ಮರಣಗಳ ಒಂದು ಭವಚಕ್ರದಿಂದ ಪಾರಾಗುವ ಲಾಭ ಆಗ್ತದೆ ಹೊರತು ನೀವು ಮೋಕ್ಷ ಆದ್ರೂ ಅವನೇನು ನಿಮ್ಮ 100% ನಿಮ್ಮ ಅನುಭವಕ್ಕೆ ಬರಲ್ಲ. ಬಂಧದಾಗಂತೂ ಏನೂ ಇಲ್ಲ, ಮೋಕ್ಷದಾಗೂ ಅಷ್ಟೇ. ಆನಂದ ಪರಮಾನಂದ ಆಗ್ತದೆ ಅಷ್ಟೇ. ಅವನೇನು 100% ಬಂದು ನಿನಗೆ ಮೋಕ್ಷ ಆಗ್ಯದಪ್ಪ ಎಲ್ಲ ನನ್ನ ಸ್ವರೂಪ ತೋರಿಸ್ತೀನಿ ಬಾ ಅಂತೇಳಿ ಅವೇನು ಮುಂದೆ ನಿಂದ್ರಲ್ಲ. ಬಂದು ಎಲ್ಲಕ್ಕಿಂತ ಮೀರಿದವನು, ಎಲ್ಲಕ್ಕಿಂತ ಮೀರಿದವನು. 0, 100, 25, 75, 50, 50, 75, 25, ಲಾಸ್ಟಿಗೆ 100. 5 ಸ್ಟೆಪ್ನಾಗ ಅವನಿಗೆ ನಾವು ತಿಳ್ಕೋಬೇಕು. ಬಯಲಾಗಬೇಕು, ಬಯಲಾಗಬೇಕು. ಬಯಲನ್ನು ದಾಟಿದವದನು, ಆಕಾಶ ದಾಟಿ ಬಯಲದ, ಬಯಲು ದಾಟಿದವದನು ನಿರ್ಬಯಲು ಅಂತ. ಅದನ್ನು ಮತ್ತೆ ನೀವು ನಿರ್ಬಯಲು ಅಂದ್ರೆ 75% ಇಳಿತದ. ಬಯಲು ಅಂದ್ರೆ ನಿರ್ಬಯಲು ಅಂತ ಎಲ್ಲಾನು ಅದು ವ್ಯಾಲ್ಯೂವೇ ಕಡಿಮೆ ಆಗ್ತದೆ. ಅದಕ್ಕೆ ಏನಾರ ಅಂದ್ರಿ ಅಂತಂದ್ರೆ ಕಡಿಮೆ. ಯಾಕಂದ್ರೆ ನಿಮ್ಮ ಶಬ್ದ ನಿಮ್ಮ ಬುದ್ಧಿಯ ವ್ಯಾಪ್ತಿ ಒಳಪಟ್ಟು ಬಿಡ್ತದ. ಒಳಪಟ್ಟದಕ್ಕೆ ಅದು 75% ಆಗಿ ಕೂತದೆ. ಮುಂದಿನ ಏನು ಹೇಳಂಗಿಲ್ಲ. ಶಬ್ದದಿಂದ ಹೇಳಂತದ್ದು ಇಲ್ಲವೇ ಇಲ್ಲ. ಬರೀ ಆನಂದ 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 ಆನಂದ. ನಮ್ಮ ಶಬ್ದ ನಮ್ಮ ಬುದ್ಧಿಯಿಂದ ಇಲ್ಲ. ಆ ಲೆವೆಲ್ಲಿಗೆ ಹೋದ ಮೇಲೆ 75% ಹೋಗೋ ತನಕ ನಿಮ್ಮ ಸಾಧನೆ, ಮುಂದಿನ ಸಾಧನೆ ಅವನೇ ಬರ್ತಾನೆ ನಿಮ್ಮ ಬುದ್ಧಿಗೆ. ಜೀಮತಿ ಲಕ್ಕೈ ಇಲ್ಲಿ ತನ ಬಂದಿದೆ ಅಂದ್ರೆ ಮನಿ ಬಾಗಲ್ತನ. ಈಗ ನಿಮ್ಮ ಮನೆ ಕೂತವನಿಗೆ ಹೋಗಿ ಸ್ವಾಗತ ಮಾಡಿ ನಮ್ಮ ಮನೆ ಕರ್ಕೊಂಡ್ ಬರಂಗಿಲ್ಲ. ನಮ್ಮ ಮನೆ ಬಾಗಿಲಿಗೆ ಬಂದವರಿಗೆ ಎದ್ದು ಹೋಗಿ ಅವ್ರಿಗೆ ಹೆಂಗೆ ಸ್ವಾಗತ ಮಾಡಿ ಕರ್ಕೊಂಡ್ ಬರ್ತೀವಲ್ಲ, ಅಲ್ಲೇನದ ಪಾರಮಾರ್ಥಿಕ ಸತ್ಯ ಅಂತಂದ್ರೆ ಆ ಪರಮಾತ್ಮನ ತಲೆಬಾಗಿಲಿದ್ದಂಗೆ ಅದ ಅಷ್ಟೇ, ಗೇಟ್ ಇದ್ದಂಗೆ. ಆ ಗೇಟಿನ ತನಕ ನೀವು ಹೋದ್ರಿ ಅಂತಂದ್ರೆ ಆ ಮನೆಯವರು ಗುರುಗಳು ಬಂದಿರಿ ಬರ್ರಿ ಬರ್ರಿ ಅಂತ ಹೆಂಗೆ ಸ್ವಾಗತ ಮಾಡ್ತಾರಲ್ಲ ಕಾಲಿಗೆ ನೀರು ಹಾಕಿ, ಹಂಗ ಅವ ನಿಮಗೆ ಸ್ವಾಗತ ಮಾಡ್ತಾನೆ. ಎಂಟ್ರೆನ್ಸ್ ಅದಷ್ಟೇ ಪರಮಾತ್ಮನ ರಾಜ್ಯಕ್ಕದು. ಆ ಕಡೆ ಮುಂದೇನೇನು ಹೇಳಂಗಿಲ್ಲ. ಇಂಥ ಒಂದು ಪಾರಮಾರ್ಥಿಕ ಸತ್ಯ ಇರ್ಬೋದು, ಪ್ರಾತಿಭಾಷಿಕ ಸತ್ಯ ಇರ್ಬೋದು, ಎಲ್ಲನೂ ಮಿಥ್ಯ ಅವನು ಮುಂದೆ. ಎಲ್ಲನೂ ಮಿಥ್ಯ, ಎಲ್ಲನೂ ಮಿಥ್ಯ. ಶುದ್ರ ಸತ್ಯನೂ ಮಿಥ್ಯನೇ, ಪಾರಮಾರ್ಥಿಕನೂ ಮಿಥ್ಯನೇ, ವ್ಯಾವಹಾರಿಕನೂ ಮಿಥ್ಯನೇ. ಯಾಕ ಪ್ರಾತಿಭಾಷಿಕನೂ ಮಿಥ್ಯನೇ? ಯಾಕಂದ್ರೆ ಇವೆಲ್ಲ ನಮ್ಮ ಬುದ್ಧಿಯ ಎಂಜಲಿನಿಂದ ಆದಂತ ಶಬ್ದಗಳು, ನಮ್ಮ ಬುದ್ಧಿಯ ಸೀಮಿತಕ್ಕೆ ಒಳಗಾದಂತ ವಿಷಯ ಅದಷ್ಟೇ. ಸೀಮೆ ಉಲ್ಲಂಘನ ಆಗ್ಬೇಕು, ಸೀಮೋಲ್ಲಂಘನ ಆಗ್ಬೇಕದು. ಜುಮ್ ಅಂತದಲ್ರಿ, ಏನ್ ಹೇಳಕತ್ತಾನ ಇದೊಂದು ಬ್ಯಾರೇನೆ ಹೇಳ್ತಾನ ಅನ್ಸ್ಲಕತ್ತವ. ಸ್ತಬ್ಧ ಆಗ್ಬಿಡ್ತದ, ಮುಗಿತ್. ಮಧ್ಯಾಹ್ನ ನಿರಂಕಾರಿ ಇದ್ರಾಗ ಹೋಗಿದ್ದೆವು, ಇದರ ಚರ್ಚೆ ನಡೆದಿತ್ತು. ಅಲ್ಲೇನು ಹಿಂಗೆ ಅಂದ್ರು, ಏನಿಲ್ಲ 5 ಸ್ಟೆಪ್ ಹಾಕೋರಿ, ನಿಮ್ಮ ಬುದ್ಧಿಗೆ ಎಲ್ಲಿ ತಿಳಿತದ ಅಂದ್ರೆ ಅದು 4ನೇ ಸ್ಟೆಪ್ ಇಂತಾನ ಅಷ್ಟೇ. ನೀವು ಬಹಳ ದೊಡ್ಡವದನ, ನಿರಾಕಾರನ, ಸಾಕಾರನ, ಹಾಂಗನ ಹಿಂಗನ, ಗೋಳಶಂಕರನ, ಹಂಗನ ಏನೇನೋ ಹೇಳ್ತೀರಿ. ನೀವು ಹೇಳಿದ್ದೆಲ್ಲ ಓಟು ಇಲ್ಲಿಗೆ ನಿಂದಿರ್ತದ. ಇದು ದಾಟಿ ಹೋಗ್ಬೇಕಲ್ಲಿ. ಅದು ದಾಟೋದು ನಮ್ದಲ್ಲ, ಅವನೇ ಕರ್ಕೋತಾನ. ಅಲ್ಲಿ ತನ ಹೋಗಿ ನಿಂತ ಮೇಲೆ ಅವನೇ ಕರ್ಕೋತಾನ. ಅವನಿಗೆ ನಮ್ಮ ಬುದ್ಧಿಲಿಂತ ತಿಳ್ಕೊಳಕ್ ಆಗಂಗಿಲ್ಲ. ಮುಂದೆ ಪಾರಮಾರ್ಥಿಕ ಸತ್ಯದಿಂದ ಆಚೆಗೆ ನಮ್ಮ ಬುದ್ಧಿಲಿಂತ ತಿಳ್ಕ ಮತ್ತಿನಲ್ಲ ಕೈ. ಅಲ್ಲಿ ತನಕ ನಮ್ಮ ಬುದ್ಧಿಲಿಂತ ಮುಂದಿನ ತಿಳಿಯಂಗಿಲ್ಲ. ಮತ್ತಿಲ್ಲ ಕೈ. ಅವನೇ ನಮ್ಮ ಬುದ್ಧಿಗೆ ಅನುಭವಕ್ಕೆ ಬರ್ತಾನೆ. ಪಾರಮಾರ್ಥಿಕ ಸತ್ಯದ ಸ್ಟೇಜಿಗೆ ಹೋದಾಗ ಅಂತಃಕರಣ ಪರಮ ಪರಿಶುದ್ಧ ಆಗಿರ್ತದೆ. ಪರಮ ಪರಿಶುದ್ಧವಾದ ಅಂತಃಕರಣ ಎಂಬ ಕನ್ನಡಿಯಲ್ಲಿ ಆ ಪರಮಾತ್ಮನ ಪರಮ ಪರಿಶುದ್ಧವಾದಂತ ಪ್ರತಿಬಿಂಬ ಮೂಡ್ತದ.
ಹಿಂಗಾಗಿ ಆ ಪ್ರತಿಬಿಂಬನೇ ಅವನ ಚೇತನ ಇರ್ತದ, ಅವನೇ ಚೇತನ, ಅವ ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅಂತೇಳಿ ಅಖಂಡ ಅನುಭವ ಆಗ್ತದ. ಹೆಂಗ ಆಯ್ತಾ? ಟೈಮ್ 10:20 ಸಾಕು. 2 ಶ್ಲೋಕಗಳಾಯ್ತು ಇವತ್ತ. ನಾಳೆಗೆ ಅವನು 2 ಆದವ ಏನು? 8, 9, 2 ಆಗ್ಯಾವ. ನಾಳೆಗೆ 10, 11, 12 ಮುಗಿಸ್ಲಕ್ಕೆ ಪ್ರಯತ್ನ ಮಾಡೋಣ. ಶಬ್ದಾರ್ಥ 0, 100 ಸತ್ಯ ಮಿಥ್ಯ. 0 ಅಂದ್ರೆ ಎಂಥದದು? ಕ್ಷುದ್ರ ಸತ್ಯ, 0% ಸತ್ಯ, 100% ಮಿಥ್ಯ. ಪ್ರಾತಿಭಾಷಿಕ ಸತ್ಯ 25% ಸತ್ಯ, 75% ಮಿಥ್ಯ. ವ್ಯಾವಹಾರಿಕ ಸತ್ಯ 50% ಸತ್ಯ, 50% ಮಿಥ್ಯ. ನೆಕ್ಲೆಸ್ ಹೌದು, ನೆಕ್ಲೆಸ್ ಅಲ್ಲ. ಬಂಗಾರ ಹೌದು, ನೆಕ್ಲೆಸ್ ಅಲ್ಲ. ಹಿಂಗ ನೆಕ್ಸ್ಟ್ ಏನಾಯ್ತು? ಚಕ್ ಬಂಗಾರ ಹೌದು, ಇರುವಿಕೆಯನ್ನು ಬಂಗಾರ, ತೋರುವಿಕೆಯನ್ನು ಬಂಗಾರ. ಅದು ತೋರಿ ಏನಾಯ್ತು? ನಿಮ್ಮಿಂದ ಅರಿಸಿಕೊಂಡದ್ದಕ್ಕೆ ಏನಾಗ್ಬಿಡುತ್ತು? ಅರಿಸಿಕೊಳ್ಳುವ ವಸ್ತು ಆಗಿದ್ದಕ್ಕೆ ಅದು ಪಾರಮಾರ್ಥಿಕ ಸತ್ಯ ಕೂಡ 75% ಅಷ್ಟೇ ಸತ್ಯ ಆಯ್ತು. ಯಾಕಂದ್ರೆ ನಿಮ್ಮಿಂದ ಅರಿಸಿಕೊಂಡ ಕಾರಣ. 25% ಏನಾಯ್ತು? ಅದು ಇನ್ನ ನಿಮ್ಮ ಅನುಭವ, ಅದು ಇನ್ನ ಮಿಥ್ಯದೊಳಗೆ ಉಳಿತು. ಇನ್ನ 100% ಅನುಭವ ಆಗಲಿಲ್ಲ, ಬರೀ 75% ಸತ್ಯದ ಅನುಭವ ಆಯ್ತು. ಇನ್ನ 25% ಅದೇನದಲ್ಲ, ಯಾರು ಆ ಪಾರಮಾರ್ಥಿಕ ಸತ್ಯದ ಬಾಗಿಲಿಗೆ ಹೋಗಿ ನಿಂದಿರ್ತಾರ, ಅಲ್ಲಿ ನಿಂತಾಗ ಏನಾಗ್ಬಿಡ್ತದ? ಅದರ ಮುಂದಿಂದು ಮತಿನಲ್ಲ ಕೈ, ಅದರ ಮುಂದಿಂದು ಈ ಬುದ್ಧಿಗೆ ನಿಲ್ಕಂಗಿಲ್ಲ, ಮಾತಿಗೂ ನಿಲ್ಕಂಗಿಲ್ಲ, ಬುದ್ಧಿಗೂ ನಿಲ್ಕಂಗಿಲ್ಲ. ಆ ಒಂದು ಸ್ಟೇಜಿಗೆ ಹೋಗಿ ನಿಂತಾಗ ಅವನೇ ಬಂದು ನಿಮಗೆ ಕರ್ಕೊಂಡು ಹೋಗ್ತಾನೆ. ಜಿಹಿ ಮತಿ ಲಕ್ಕೈ, ಅವನೇ ಬರ್ತಾನೆ ನಿಮ್ಮ ಅನುಭವಕ್ಕೆ. ಅವನೇ ನಿಮ್ಮ ಅನುಭವಕ್ಕೆ ಬಂದು ಅವನು ನೀವು ಒಂದಾಗ್ಬಿಡ್ತೀರಿ. ಅವನೇ ಗೇಟಿನ ತನಕ ಹೋಗೋದಷ್ಟೇ ನಮ್ಮ ಕೆಲಸ. ಗೋಕಾಕ್ ಬಸ್ ಸ್ಟ್ಯಾಂಡಿಗೆ ಹೋಗತ್ತನ ನಮ್ಮ ಕೆಲಸ. ಲಕ್ಷ್ಮೀ ಥಿಯೇಟರ್ ಬಲ್ಲಿ ಇಳಿದ್ಮೇಲೆ ತಾವೇ ಕರ್ಕೊಂಡು ಹೋಗ್ತಾರೆ ಬಂದು. ಲಕ್ಷ್ಮೀ ಥಿಯೇಟರ್ ಬಲ್ಲಿ ಹೋಗೋದಂದ್ರೆ ಏನು? ಪಾರಮಾರ್ಥಿಕ ಸತ್ಯದ ತನಕ ವಾದಂಗದು. ಅಲ್ಲಿ ಹೋಗಿ ಕೂತ್ರ ಆಯ್ತು, ಆ ಕಡೆ ಬಂದೀವಿ ನೋಡತ್ತೇಳಿ ಸುಮ್ ಕೂತ್ರ ತಾವೇ ಒಂದು ಕರ್ಕೊಂಡು ಹೋಗ್ತಾರೆ. ಜಿಹಿ ಮತಿ ಲಕ್ಕೈ. ಮುಂದೆ ಗೊತ್ತಾಗಲ್ಲ ನಮಗ, ಅಲ್ಲೇ ಕೂತ್ ಬಿಡ್ತೀವಿ, ಆಯ್ತು. ಹೆಂಗ ಸತ್ಯ ಅರ್ಥ ಆಯ್ತಾ? ಇಲ್ಲ, ಗುದ್ದಾಡೋದೇ ಬೇಡ ಇದಕ್ಕೆ. ಸಂಪೂರ್ಣ. ಅವನೇ ಬಂದು ಕರ್ಕೊಂಡು ಹೋಗಂಗ ಆಗಷ್ಟು ನಾವು ಪರಿಶುದ್ಧರಾಗಬೇಕು. ಒಂಚೂರು ಸಣ್ಣದೊಂದು ದಾಟಿದ್ರೂ ಕರ್ಕೊಂಡು ಹೋಗಲ್ಲ, ಅಷ್ಟು ಶುದ್ಧ ಆಗ್ಬೇಕು ನಾವು. ಬೆಳಕಿನೊಳಗೆ ಬೆಳಕು, ನೀರೊಳಗೆ ನೀರು, ಹಂಗೆ. ಓಕೆ, ಟೈಮ್ ಭಾಳ ತಗೊಂಡೆ, ಕ್ಷಮಿಸಬೇಕು. ಉಳಿದದ್ದು ನಾಳೆ ನೋಡೋಣ. ಒಪ್ಪಿತ ಇವತ್ತು ಹೇಳಿದ ಮಾತ ಮನಸ್ಸಿಗೆ ಏನೋ ಮತ್ತೊಂದೇನೋ ಸ್ಟೆಪ್ ಹೊಸ ತೆಗೆದ್ನಲ್ಲ ಅಂತ ಅನ್ನಿಸ್ತು. ಏನ್ರಿ? ಯಾರೇನು ಹೇಳ? ಗುರುವಿನ ಪಾದ ನೆಮ್ಮದಾಗಿದೆ, ಎಲ್ಲ ಹೋಗ್ತೈತಿ. ಅವಾಗ ನಮಗ 5ನೇ ಸ್ಟೆಪ್ ಇದೆ. ನಮ್ಮ ನಂಬಿಕೆ ಏನಾಗ್ಯದ? ಸಂಸಾರ ಮೇಲೆ ಜಗ್ಗಿ ನಂಬಿಕೆ ಇಟ್ಕೊಂಡು ಅದನ್ನ ಪಾರ್ಟ್ ಟೈಮ್ ಮಾಡ್ಕೊಂಡ್ಬಿಟ್ಟಿವಿ, ಇದನ್ನ ಫುಲ್ ಟೈಮ್ ಮಾಡೀವಿ. ಮತ್ತ ಅದು ಏಟ್ ಪಾರ್ಟ್ ಟೈಮ್ ಅಲ್ಲಿ ಏಟ್ ಅನುಭವಕ್ಕೂ ಅದಕ್ಕೆ ಏಟ್ ಪಗಾರ ಸಿಗಬೇಕು ಅಷ್ಟೇ ಸಿಕ್ತು. ಫುಲ್ ಟೈಮ್ ಜಾಬ್ ಮಾಡಿದ್ರೆ ಫುಲ್ ಟೈಮ್ ಪಗಾರ, ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ಪಾರ್ಟ್ ಟೈಮ್ ಪಗಾರ. ಸಂಸಾರ ಫುಲ್ ಟೈಮ್ ಮಾಡಿ ಏನು ಸೌಂಡ್ ಸರಿ ಕೇಳ್ತಲ್ಲ ಗುರುವೇ?
ಬರೀ ಒಂದು ಈ ರಾತ್ರಿ ಟೈಮ್ದೊಳಗ 15 ಮಿನಿಟ್ನಾಗ ಇದ್ದ ವಿಷಯ ಎಲ್ಲ ಗೊತ್ತಾಯ್ತು. ಚಾರ್ಟ್ ಹಾಕೊಂಡು ಇಟ್ಕೊಂಡ್ಬಿಡ್ರಿ. ಚಾರ್ಟ್ ಹಾಕೊಂಡು ಇಟ್ಕೋಬೇಡ್ರಿ. ಅವೆಲ್ಲ ಸತ್ಯಗಳು ಬರ್ಕೋರಿ ಒಂದ್ ಕಡೆ. ಮ್ಯಾಲ ಏನ್ ಬರಿಬೇಕು? ಸೀರಿಯಲ್ ನಂಬರ್. ಈ ಕಡೆ ಸತ್ಯಗಳು, ಈ ಕಡೆ ಸತ್ಯ ಮಿಥ್ಯ. ಆ ಸೀರಿಯಲ್ ನಂಬರ್ 1ರಾಗ ಏನ್ ಬರಿಬೇಕು? ಏನಿಲ್ಲ, ಡ್ಯಾಶ್ ಬೈಲ್. ಸೀರಿಯಲ್ ನಂಬರ್ 1ರಾಗ ಏನದ? ಏನು ಬರೆಯಂಗಿಲ್ಲ. ಅದಕ್ಕೆ ಏನಾರ ಶಬ್ದ ಬರೆದ್ರಿ ಅಂತಂದ್ರೆ ಏನಾಗ್ತದ? ಬೈತದ. ಅದಕ್ಕೆ ಅದು ಫುಲ್ಲ ಬೈಲಿಟ್ಬಿಡ್ಬೇಕು. ನಮ್ಮ ಮನೆಗೆ ಒಂದು ದೇವ್ರ ಫೋಟೋ ಜಾಗದಾಗ ಏನ್ ಮಾಡೀನಿ? ಒಂದು ಲೈಟ್ ಹಾಕಿಟ್ಟಿನಿ ಅಟೆ. ಬೇರೆ ಏನೇನು ಇಲ್ಲ ಅಲ್ಲಿ, ಬರೀ ಬೈಲ್. ಬೈಲದು ಸುಮ್ಮನೆ ಎಟತರಿ ನೋಡ್ಕೋತ ಕುಂದಿರ್ರಿ. ಯಾವ ಫೋಟೋ ನೋಡಿದ್ರು ಅಷ್ಟು ಖುಷಿ ಆಗಲ್ಲ. ಅಷ್ಟು ಬೈಲು ಒಂದು ಲೈಟ್ ಹಾಕಿಟ್ಟೇನೆ ಒಂದ್ ಕಡೆ. ಸುಮ್ಮನೆ ನೋಡ್ಕೋತ ಕುಂದಿರ್ಬೇಕು ಅಷ್ಟೇ. ಅದಕ್ಕಲ್ಲಿ ಗ್ಯಾಪ್ ಮಾಡ್ಬೇಕು. ಆ ಗ್ಯಾಪಿನ ಮುಂದೆ ಏನ್ ಮಾಡ್ಬೇಕು? ಸತ್ಯ ಮಿಥ್ಯ. ಇದು 100% ಸತ್ಯ, 0% ಮಿಥ್ಯ. ಅದ್ರ ಕೆಳಗೆ ಬಂದ್ರಿ ಅಂತಂದ್ರ ನಿಮ್ಮ ಅನುಭವಗಳು ಪಾರಮಾರ್ಥಿಕ ಸತ್ಯ ಅಂತ ಏನದವಲ್ಲ, ಸೀರಿಯಲ್ ನಂಬರ್ 2, ಅವ ನಿರಾಕಾರ, ನಿರ್ಗುಣ, ಸಚ್ಚಿದಾನಂದ, ಕೂಟಸ್ಥ, ಬ್ರಹ್ಮ, ಅತ್ಯಂತ ಹೈಯೆಸ್ಟ್ ಮರ್ಯಾದೆ ಕೊಟ್ಟು ಪರಶಿವ, ಪರಬ್ರಹ್ಮ, ನಿಮ್ಗೆ ಬುದ್ಧಿಗೆ ತಿಳಿದು ಏನು ಅವನಿಗೆ ಅತಿ ಎತ್ತರವಾದ ಸರ್ವೋಚ್ಚವಾದ ಶಬ್ದಗಳನ್ನೇನು ಬಳಸಿರಿ ಅವೆಲ್ಲವೂ ಪಾರಮಾರ್ಥಿಕ ಸತ್ಯದಾಗ ಬರ್ತಾವ. ಸತ್ಯದ ಒಂದು ಅವೇನಾಗ್ತಾವ? ಪರಮಾತ್ಮನಿಗೆ ಆರೋಪ ಆಗ್ತಾವ. ಅವನಿಗೆ ಯಾವ ನಾಮನೂ ಇಲ್ಲ, ರೂಪನೂ ಇಲ್ಲ. ನಾಮ ರೂಪ ಇಲ್ಲದವನಿಗೆ ಆರೋಪ ಮಾಡಿ ಅದು ಏನಾಯ್ತು? 75% ಸತ್ಯ ನಮ್ಮ ಬುದ್ಧಿಗೆ ತಿಳಿದಂಗೆ. ಇನ್ನ 25% ಮಿಥ್ಯನೇ. ಅವ ನಿರಾಕಾರ ಪರಮಾತ್ಮ ಅಂದ್ರೂ ಅವ 75% ಸತ್ಯ. ಇನ್ನ 25% ಅವ ಆಕಾರನೋ ನಿರಾಕಾರನೋ ಏನದನೋ ಗೊತ್ತಿಲ್ಲ. ನೋ ಸಚ್ಚಿದಾನಂದನೋ ಅಸಚ್ಚಿದಾನಂದ ಏನದನು ಯಾರಿಗೆ ಗೊತ್ತದ? ಮುಂದಿನ ಏನೇನು ಗೊತ್ತ. ಅದಕ್ಕೆ ಇಲ್ಲೇನಾಯ್ತು? 75% ಸತ್ಯ, 25% ಮಿಥ್ಯ. ಅದ್ರ ತೆಳಗೆ 3ನೇ ನಂಬರ್ ಏನ್ ಮಾಡ್ಬೇಕು? ವ್ಯಾವಹಾರಿಕ ಸತ್ಯ. ಇದು 50% ಸತ್ಯ, 50% ಮಿಥ್ಯ. ನೆಕ್ಲೆಸ್ಸು ಹೌದು, ಬಂಗಾರನೂ ಹೌದು, ಮನಿ ಬಾಡಿಗೆ ಅವನು ಹೌದು, ಆ ಮನಿಯವ ಅಲ್ಲನೂ ಹೌದು, ಹಾವನು ಹೌದು, ಹಗ್ಗನೂ ಹೌದು. ಕತ್ತಲದಾಗ ಇರೋ ತನಕ ಹಾವು ಹೌದು, ಬೆಳಕಾದ್ಮೇಲೆ ಹಗ್ಗ ಹೌದು. ಕತ್ತಲಾಗಿದ್ದವನಿಗೆ ಹಾವಿನ ಭಯ, ಅದು ಹೌದಿದ್ದದಕ್ಕೆ ಭಯ ಆಗ್ತದ. 50-50 ಅಲ್ಲೇನು ಚಿಂತಿನೇ ಇಲ್ಲ, ಎಲ್ಲ 50. ಶುಕ್ತಿ ಮತ್ತು ಬೆಳ್ಳಿ ಎಲ್ಲ 50%. ಅವೆಲ್ಲ ವ್ಯಾವಹಾರಿಕ ಸತ್ಯದೊಳಗೆ ನಡೆಯುವಂಥವೆಲ್ಲ 50. ಇನ್ನಂದರ್ ಸ್ವಾಮಿ ರಾಕ್ಷಸನೂ ಹೌದು, ಮತ್ತೇನಂತೀರಿ? ಗುರು ಅಂತೀರಿ, ಏನಂತೀರಲ್ಲ, ದೇವರಂತೀರಿ, ಗುರು ಅಂತೀರಿ, ಅಪ್ಪ ಅಂತೀರಿ, ಮತ್ತೇನು ಸುಡುಗಾಡೆಲ್ಲ ಅಂತಿರ್ತೀರಿ. ನಿಮಗೆ ಅಂದದ್ದು ಆ ಭಾವನೆಗಳು 50 ಹೌದು, ಆ ಕಡೆ ರಾಕ್ಷಸನೂ ಹೌದು. ಎರಡು 50-50. ಅಜ್ಞಾನ, ಅಶಿಸ್ತು, ಆಲಸ್ಯ ಅವಕ್ಕೆಲ್ಲ ಹೋರಾಟ ಮಾಡ್ಬೇಕಾದ್ರೆ ರಾಕ್ಷಸ ಆಗ್ಬೇಕಾ ಬೇಡ? ಓದ್ರಿ, ಬರೀರಿ, ಶಾಣ್ಯರಾರಿ, ಮೋಕ್ಷ ಸಾಧನೆ ಮಾಡ್ರಿ, ಇಲ್ಲೆಲ್ಲ ಕುಂತು ಇಷ್ಟೆಲ್ಲ ಮಾಡ್ತೀರಿ ಅಂತಂದ್ಮೇಲೆ ಇದೆಲ್ಲ ನಿಮ್ಗೆ ಸಾರ್ಥಕ ಆಗ್ಬೇಕು. ಇದೇ ಜನ್ಮದಾಗ ತಗೋರಿ, ಅದು ಓದ್ರಿ, ಇದು ಓದ್ರಿ ಅಂತೇಳಿ ದೆವ್ವ ಬೆನ್ನು ಹತ್ತಿದಂಗೆ ಬೆನ್ನು ಹತ್ತಿದ್ವಿ. ಅದು ತಡ್ಕೊಳಕ್ ಆಗಲಾರ್ದವ್ರು ಬಿಟ್ಟೋಗ್ಬಿಡ್ತಾರೆ ಅಷ್ಟೇ. ನಾ ಮತ್ತೆ ಅದಕ್ಕೆ ಬೆನ್ನತ್ತೀನಿ ನಿಮಗೆ. ಓದ್ರಿ, ಬರೀರಿ, ತಿಳ್ಕೊರಿ, ಸತ್ಸಂಗ ಮಾಡ್ರಿ, ಅರ್ಥ ಮಾಡ್ಕೊರಿ, ಚರ್ಚೆ ಮಾಡ್ರಿ. ಯಾರಿಗಾರ ಹೋಗಿ ಕೇಳ್ರಿ, ನಮ್ದಾರ ನಿಮ್ಗೆ ಏನ್ ಮಾಡ್ಯಾನ? ಏನ್ ಮಾಡಿ? ಏನು ಮಾಡಿಲ್ಲ. ಓದು ಬರೀ ಅದ್ ಕಿರಿಕಿರಿ ಮಾಡಿನ ಅಟೆ. ಯಾರ ಬಲ್ಲಾರ ಕಂಪ್ಲೇಂಟ್ಸ್ ಅದಾವನ್ರಿ ನನ್ನ ಬಗ್ಗೆ? ಏನಾರ ಹಿಂಗ್ ಮಾಡ್ಯಾನ ಅಂತ, ಯಾರಿಗಾರ ಲಾಸ್ ಮಾಡ್ಯಾನ, ಅಪಮಾನ ಮಾಡ್ಯಾನ, ಹಿಂಸೆ ಮಾಡ್ಯಾನ, ತ್ರಾಸ ಕೊಟ್ಟನ, ಏನಾರ ಅಂತ ಕಂಪ್ಲೇಂಟ್ ಅವೇನ್ರಿ? ಎಲ್ಲರಿ ಅದೇ ಮತ್ತ ಅದು ಅರ್ಥ ಮಾಡ್ಕೊಳ್ಳಾರ್ದವ್ರು, ರಾಜಸ ಪ್ರವೃತ್ತಿ ಇದ್ದವರು ಏನ್ ಮಾಡ್ತಾರ? ಇವಂದ ಯಾ ಕಿರಿಕಿರಿ ನಡಿ ಅಂತೇಳಿ ಬಿಟ್ಟೇದವ್ರು, ಜಂಕನಿ ಜಾರಿಸ್ಕೊಂಡು ಹೋಗ್ಬಿಡ್ತಾರೆ. ಅದ್ರ ಲಾಸ್ ಯಾರಿಗಂತ? ಅವ್ರಿಗೆ.
ಆಕಳಲ್ಲಿಂತ ಕರ ಸೆಟ್ಕೊಂಡು ಹೋದ್ರೆ ಏನಾಗ್ತದೆ? ಉಪಸ್ ಬೀಳ್ತದೆ ಅಟೆ. ಒದಿತದ ಆಕಳ ಅಂತೇಳಿ ಸೆಟ್ಕೊಂಡು ಕರ ಎಲ್ಲ ದೂರ ಓಡೋಗಿ ಬಿಡ್ತದ. ಏನ್ ಮಾಡ್ಬೇಕು? ಇರಿತದ, ಒದಿತದ. ಯಾವ್ದ್ರಿ? ದೇವರಿಗೆ ದೇವರಿಗೆ ರಾಕ್ಷಸ ಅನ್ಸ್ಬೋದಾ? ಅವ ಯಾರಿಗೆ ಅಂತ? ಅವ ರಾಕ್ಷಸ ಪರಮಾತ್ಮನೇ ಅವ. ಮತ್ತ ಅವ ಯಾರಿಗೆ ಅಂದಂಗಲ್ಲ. ದೇವರು ರಾಕ್ಷಸರಿಗೆ ಅಂತಾರೆ, ರಾಕ್ಷಸರು ದೇವರಿಗೆ ಅಂತಾರೆ. ಆದ್ರೆ ದೇವರ ದೇವ, ರಾಕ್ಷಸರ ರಾಕ್ಷಸ, ಅವ ಪರಮಾತ್ಮನೇ. ಅವ ಯಾರಿಗೆ ಅಂದಂಗಿಲ್ಲ. ಅವ ಯಾರಿಗೆ ಅಂದಂಗೂ ಇಲ್ಲ, ಅಂದಂಗೂ ಇಲ್ಲ. ಅದು ಕಾನ್ಸೆಪ್ಟ್. ಹಿಂಗಾಗಿ ವ್ಯಾವಹಾರಿಕ ಸತ್ಯ 50-50. ಮುಂದೆ ಪ್ರಾತಿಭಾಷಿಕ ಸತ್ಯಕ್ಕೆ ಬಂದ್ರಿ ಅಂತಂದ್ರೆ ಕನಸಿನ ವಿಷಯ 4ನೇ ಸೀರಿಯಲ್ ನಂಬರು. ಅಲ್ಲಿ ಕನಸು ಒಂದು ನಿಮ್ಮದೇ ಆದಂತ ಅನುಭವ, ಸುಖ ದುಃಖ ಕನಸಿನೊಳಗ ಅನುಭವಿಸ್ತೀರಿ. ಅದು ಒಂದು ಅವಸ್ಥೆ. ಆ ಅವಸ್ಥೆ ಒಳಗ ನೀವು ಜಾಗೃತಾವಸ್ಥೆ ಮರೆತು ಒಂಥರ ನಿಮ್ಮದೇ ಆದ ಹಗಲಗನಸಿರ್ಬೋದು, ರಾತ್ರಿಗನಸಿರ್ಬೋದು, ಅಲ್ಲೇನ್ ಸುಖ ದುಃಖ ಅನುಭವಿಸ್ತೀರಿ. ಅದು ಸುಳ್ಳು ಅಂತ ಅನ್ಲಕ್ ಬರಂಗಿಲ್ಲ. ಅದಕ್ಕೂ ಒಂದಿಟ್ಟು ಸತ್ಯದ ಸ್ಥಾನಮಾನ ಕೊಡಬೇಕು. ಎಷ್ಟು? 25% ಸತ್ಯ, 75% ಮಿಥ್ಯ. ಮತ್ತ ಅದು ಏನು ಇಲ್ಲೇ ಇಲ್ಲ, ಬಂಗಾರನೂ ಇಲ್ಲ, ನೆಕ್ಲೆಸ್ಸು ಇಲ್ಲ, ಏನೂ ಇಲ್ಲ, ಸುಮ್ಮಂಗೆ ಖಾಲಿ ಪುಕ್ಷಟೆ ಮಾತಾಡ್ತೀವಿ ಅಂತಂದಾಗ ಅದು ಏನಂತದ ಕ್ಷುದ್ರ ಸತ್ಯ. ಅದೇನದ 100% ಸುಳ್ಳು, 0% ಸತ್ಯ. ಹಿಂಗ ಜಗತ್ತಿನೊಳಗ ನಾವು ಸ್ಥಾನಮಾನಗಳನ್ನ ಕೊಡಬೇಕು. ಪ್ರತಿಯೊಂದು ವಸ್ತುಗಳಿಗೆ ಸ್ಥಾನಮಾನಗಳನ್ನು ಕೊಡಬೇಕು. ನಾವು ಏನ್ ಮಾಡಿದ್ರು ಸಹಿತ ಇಲ್ಲಿ ವ್ಯಾವಹಾರಿಕ ಸತ್ಯದಿಂದ ಪಾರಮಾರ್ಥಿಕ ಸತ್ಯಕ್ಕೆ ಹೋಗೋದಕ್ಕೆ ನಮ್ಮ ಪ್ರಯತ್ನ ಇದೆ ಅಷ್ಟೇ. ಪಾರಮಾರ್ಥಿಕ ಸತ್ಯದಿಂದ ಆಚೆ ಹೋಗೋದಕ್ಕೆ ಯಾರೂ ಏನೂ ಮಾಡೋದು ಬೇಕಾಗಿಲ್ಲ. ಅಷ್ಟಕ್ಕೆ ಹೋಗಿ ನಿಂತ ಮೇಲೆ ಮುಂದೆ ಅವನೇ ನಿಮಗೆ ಕಾಣಿಸ್ತಾನೆ. ಈಗ ನಿನ್ನೊಂದು ಓಂ ಅಂತ ಹೇಳಿಕೆ ಕಳಿಸಿದ್ದೆ ನೋಡಿರಲ್ಲ, ಒಂದು ವೈಟ್ ಪೇಪರ್ ಮೇಲೆ ಓಂ ಅಂತ ಬರೆದದ್ದು. ಆ ಓಂ ಅಕ್ಷರದ ಒಳಗನು ವೈಟ್ ಪೇಪರ್ ಅದ, ಓಂ ಅಕ್ಷರದ ಹೊರಗನು ವೈಟ್ ಪೇಪರ್ ಅದ. ಮತ್ತ ಓಂ ಅಕ್ಷರದ ಕೆಳಗನು ವೈಟ್ ಪೇಪರ್ ಅದ. ಅಕ್ಷರದ ಕೆಳಗನು ಅದೇ ವೈಟ್ ಪೇಪರ್ ಅದ, ಆಧಾರವಾಗ್ಯದ. ಆ ಅಕ್ಷರಕ್ಕೆ ಅದೇ ಆಧಾರವಾಗ್ಯದ. ಆ ಅಕ್ಷರದ ಒಳಗನು ವೈಟ್ ಪೇಪರ್ ಅದ, ಅಕ್ಷರದ ಹೊರಗನು ವೈಟ್ ಪೇಪರ್ ಅದ. ಇನ್ನೊಂದ್ಸಾರಿ ಕುಂತು ನೋಡ್ರಿ ಅದು. ಇಲ್ಲಾಂದ್ರೆ ಅದರಂಥದ್ದು ಓಂ ಅಂತೇಳಿ ತಯಾರು ಮಾಡ್ಕೋರಿ ನೀವು. ಡಬಲ್ ಲೈನ್ ಇಂದದ ಅದು ಓಂ, ಸಿಂಗಲ್ ಲೈನ್ ಇಂದ ಓಂ ಅಲ್ಲದು. ಡಬಲ್ ಲೈನ್ ಅದ. ಅದ್ರಾಗ ನಡ್ವರ್ಕ್ ಏನ್ ಗ್ಯಾಪ್ ಅದ, ಆ ಗ್ಯಾಪ್ನಾಗನು ವೈಟ್ ಪೇಪರ್ ಕಾಣಿಸ್ತದ. ಅದು ಅಕ್ಷರ ಆದ್ಮೇಲೆ ಅದ್ರ ಹೊರಗನು ವೈಟ್ ಪೇಪರ್ ಕಾಣಿಸ್ತದ, ಮತ್ತು ಅದ್ರ ಕೆಳಗನು ವೈಟ್ ಪೇಪರ್ ಅದ. ನೀವು ಯಾವಾಗ ಆ ಅಕ್ಷರದ ಕೆಳಗಿನ ವೈಟ್ ಪೇಪರ್, ಆ ಅಕ್ಷರದ ಒಳಗಿನ ವೈಟ್ ಪೇಪರ್, ಅದರ ಸುತ್ತಿನ ವೈಟ್ ಪೇಪರ್ ನೋಡೋದು ಯಾವಾಗ ಕಲಿತೀರಿ, ಆವಾಗ ನಿಮಗೆ ಪಾರಮಾರ್ಥಿಕ ಸತ್ಯದ ಅನುಭವ ಆಗ್ತದೆ. ನೀವೇನ್ ನೋಡ್ಲಕತ್ತೀರಿ? ಓಮನ ಅಕ್ಷರ ಒಂದೇ ನೋಡ್ಲಕತ್ತೀರಿ. ಅದಕ್ಕೆ ಆಧಾರ, ಆ ಅಕ್ಷರಕ್ಕೆ ಆಧಾರವಾದ ವಸ್ತುವನ್ನು ನೋಡ್ತಾ ಇಲ್ಲ ನೀವು. Don't read the letters, alphabets and small letters, that all nonsense ಅಂತ. Read between the lines ಅಂತ ತತ್ವಜ್ಞಾನಿ ಹೇಳೋದು. ಇಂಗ್ಲಿಷ್ ಫಿಲಾಸಫರ್ಸ್ ಹೇಳ್ತಾರ, ಆ ಸಾಲುಗಳಲ್ಲಿ ಬರೆದಂತ ಅಕ್ಷರಗಳು ಓದಬೇಡ್ರೋ ಬುದ್ಧಿಗೇಡಿಗಳೇ, ಅವೆರಡು ಸಾಲುಗಳ ಮಧ್ಯೆ ಏನು ಗ್ಯಾಪ್ ಅದಲ್ಲ, ಆ ಗ್ಯಾಪ್ ಓದ್ರಿ ಅಂತ ನಾವು.
ಎರಡು ಸಾಲಿನ ಮಧ್ಯದ ಗ್ಯಾಪ್ ಏನದ? ವೈಟ್ ಪೇಪರ್ ಅದು. ಎರಡು ಸಾಲುಗಳ ಮಧ್ಯೆ ಏನು ಅಕ್ಷರ ಅದಾವನ್ರಿ ಅಲ್ಲಿ? ರೀಡ್ ಬಿಟ್ವೀನ್ ದಿ ಲೈನ್ಸ್ ಅಂತ ನಾವು. ಟು ಬಿ ಪರ್ಫೆಕ್ಟ್, ನಿನಗೆ ಶಾಂತಿ ನೆಮ್ಮದಿ ಏನಾರ ಸಿಗಬೇಕಾಗಿತ್ತು ಅಂತಂದ್ರೆ ಎರಡು ಸಾಲುಗಳ ಮಧ್ಯದಲ್ಲಿರುವಂತ ಗ್ಯಾಪ್ ಅನ್ನು ಓದ. ನೀನು ಆ ಅಕ್ಷರಗಳನ್ನು ಓದಿದಿ ಅಂತಂದ್ರ ಒಂದ್ ಕಡೆ ಪಂಡಿತ ಆಗಿನಿ ಅಂತಿದಿ, ತಿಳಿಲಿಲ್ಲ ಅಂತಂದ್ರೆ ದಡ್ಡ ಆಗಿನಿ ಅಂತಿದಿ. ನೀ ಪಂಡಿತನೂ ಆಗೋದು ಬೇಡ, ದಡ್ಡನೂ ಆಗೋದು ಬೇಡ. ಅವೆರಡರ ಮಧ್ಯದ ಸಾಲನ್ನು ಅವಲೋಕಿಸಪ್ಪ. ಆ ಅಕ್ಷರಗಳನ್ನು ನೋಡಬೇಡ, ಅಕ್ಷರದ ತೆಳಗಿರೋ ಪೇಪರ್ ಅನ್ನು ಅವಲೋಕಿಸು. ಈ ಜಗತ್ತಿನೊಳಗೆ ನಾಮ ರೂಪಗಳು ಏನೇನದಾವ, ಪಂಚಭೂತಗಳು, 84 ಲಕ್ಷ ಜೀವರಾಶಿಗಳು, ಅವುಗಳ ಹಿಂದೆ ಇರುವಂತಹ ಚೇತನವನ್ನು ಅವಲೋಕಿಸು. ಅದನ್ನ ಯಾವಾಗ ನೋಡೋದು ಕಲಿತಿದಿ, ಇವೆಲ್ಲ ಮಿಥ್ಯೆ ಆಗ್ತಾವ. ಟಿವಿ ನೋಡೋ ಟೈಮ್ನೊಳಗ ಮೊದಲು ಟಿವಿ ಸ್ಕ್ರೀನ್ ಇರ್ತವೆ. ಆ ಸ್ಕ್ರೀನ್ ಸಿನಿಮಾಕ್ಕೆ ಹೋಗಿ ಕೂತಾಗ ಫಸ್ಟಿಗೆ ಅದು ಖಾಲಿ ಸ್ಕ್ರೀನ್ ಇರ್ತದೆ. ಆ ಸ್ಕ್ರೀನ್ ಏನ್ ಮಾಡ್ತೀರಿ, ಸಿನಿಮಾ ಚಾಲು ಆದ ಕೂಡ್ಲೇನೆ ಆ ಸ್ಕ್ರೀನ್ ಮರಿತೀರಿ, ಗೊಂಬೆ ನೋಡ್ಲಕ್ಕೆ ಎತ್ತಿ ಬಿಡ್ತೀರಿ. ಯಾವಾಗ ನೀವು ಸ್ಕ್ರೀನ್ ಮರಿತೀರಿ ಅವಾಗ ನಿಮಗೆ ಗೊಂಬೆ ಕರೆ ಆಗ್ತದ. ಎಷ್ಟು ಕರೆ ಆಗ್ತದಂದ್ರೆ ಕಾಲ್ಪನಿಕ ಸತ್ಯ, ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಏನು ಇನ್ನೊಂದು ಯಾವುದು ಪ್ರಾತಿಭಾಷಿಕ, ಇನ್ನೊಂದು ಪಾರಮಾರ್ಥಿಕ ಸತ್ಯ. 4 ಸತ್ಯಗಳಾಗ್ತವೆ ನಿಮಗಲ್ಲಿ. ಯಾವಾಗ ಸ್ಕ್ರೀನ್ ಮರ್ತದ್ದಕ್ಕೆ 4 ಥರದ ಸತ್ಯಗಳು ಬರ್ತಾವೆ ನಿಮ್ಗೆ ಅನುಭವಕ್ಕೆ. ಯಾವಾಗ ನೀವು ಸ್ಕ್ರೀನನ್ನ ಗಮನದಲ್ಲಿ ಇಟ್ಕೊಂಡು ಆ ಸಿನಿಮಾ ನೋಡಿದ್ರಿ ಅಂತಂದ್ರೆ ಇವೆಲ್ಲ ಗೊಂಬೆಗಳದವ, ಚಿತ್ರಗಳದವ ಅನ್ನಿಸ್ತದ. ಸ್ಕ್ರೀನ್ ಮರ್ತದ್ದಕ್ಕೆ ಅವೇ ಖರೆ ಅನಿಸ್ಲಕತ್ತವ ನಿಮಗ. ಹಿಂದಿಂದ ಪೇಪರ್ ಮರ್ತದ್ದಕ್ಕೆ ಅವು ಅಕ್ಷರಗಳ ಖರೆ ಅನಿಸ್ಲಕತ್ತವ. ಬ್ರಹ್ಮನನ್ನು ಮರ್ತದ್ದಕ್ಕೆ ಬ್ರಹ್ಮಾಂಡ ಖರೆ ಅನಿಸ್ಲಕತ್ತದ. ಆತ್ಮನನ್ನು ಮರ್ತದ್ದಕ್ಕೆ ಪಿಂಡಾಂಡ ಖರೆ ಅನಿಸ್ಲಕತ್ತದ. ಆತ್ಮನನ್ನ ನೀವು ಅರಿತಿರಿ ಅಂತಂದ್ರೆ ಪಿಂಡಾಂಡ ಮಿಥ್ಯೆ ಆಗ್ತದ. ಬ್ರಹ್ಮನನ್ನು ಅರಿತಿರೆ ಬ್ರಹ್ಮಾಂಡ ಮಿಥ್ಯೆ ಆಗ್ತದ. ಅದರ ಹಿಂದೆ ಇರುವ ಪೇಪರು ನೀವು ಸತ್ಯ ಮಾಡ್ಕೊಂಡ್ರಿ ಅಂತಂದ್ರೆ ಅವು ಅಕ್ಷರಗಳೆಲ್ಲ ಮಿಥ್ಯೆನೇ ಆಗ್ತಾವ. ರೀಡ್ ಬಿಟ್ವೀನ್ ದಿ ಲೈನ್ಸ್, ಡೋಂಟ್ ರೀಡ್ ದಿ ಲೈನ್ಸ್ ಆಫ್ ಲೆಟರ್ಸ್, ಅಲ್ಫಾಬೆಟ್ಸ್ ಅಂಡ್ ಸ್ಮಾಲ್ ಲೆಟರ್ಸ್ ಅಂಡ್ ನ್ಯೂಮರಿಕಲ್ಸ್. ಅಕ್ಷರಗಳು, ಅಂಕಿಗಳು ಎದಕ್ಕೆ ಓದ್ತೇವೆಲ್ಲ? ಏನ್ ಮಾಡ್ತೇವೆ ಅದು ಓದಿ? ಅದರ ಹಿಂದಿರೋ ಪೇಪರ್ ಓದಿ ನಿನಗೆ ಪರಮಾರ್ಥ ಆನಂದ ಬೇಕು ಅಂದ್ರೆ, ಲೌಕಿಕವಾದಂತ ವಿದ್ಯೆ ಬೇಕು ಅಂದ್ರೆ ಅಕ್ಷರಗಳು ಓದು. ಅಕ್ಷರ ಓದೋದ್ರ ಸಂಗಟ ಶಾಲೆಗೆ ಯಾವ ಮಾಸ್ತರರೇ ಅಕ್ಷರದ ಮಧ್ಯದ ಖಾಲಿ ಸಾಲು ಓದೋದು ಕಲ್ಸೇನೇನು ಹೇಳ್ರಿ? ಆ ಅಕ್ಷರ ಓದೋದ್ರಿಂದ ನಿಮಗ ಮಾಹಿತಿಗಳು ಸಿಗ್ತಾವ. ಅವು ಲೌಕಿಕ ಮಾಹಿತಿಗಳು. ಆ ಮಾಹಿತಿಗಳಿಂದ ನಿಮಗೆ ಸುಖ ದುಃಖಗಳು ಉಂಟಾಗ್ತವೆ. ನಿಮ್ಗೆ ಆನಂದ ಸಿಗಬೇಕು ಅಂತಂದ್ರೆ ಅದ್ರ ಕೆಳಗಿನ ಪೇಪರ್ ಓದ್ಬೇಕು. ಅದಕ್ಕೆ ನನ್ನ ಹತ್ರ ಒಂದು ನೋಟ್ಬುಕ್ ಅದ. ಫಸ್ಟ್ ಪೇಜ್ಲಿಂತ ಲಾಸ್ಟ್ ಪೇಜ್ ತನ ಗೆರಿ ಇಲ್ಲ, ಏನೂ ಇಲ್ಲ, ಖಾಲಿ ನೋಟ್ಬುಕ್ ಅದ. ಅದು ತಗೊಂಡು ಓದ್ತೀನಿ ನಾನು, ಇಟ್ಕೊಂಡು ಕುಂದಿರ್ತೀನಿ. ಫಸ್ಟ್ ಪೇಜ್ 1 ನಿಮಿಷ, ಸೆಕೆಂಡ್ ಪೇಜ್ 1 ನಿಮಿಷ, 3ನೇ ಪೇಜ್ 1 ನಿಮಿಷ. ಆನಂದ, ಒಂದೊಂದು ಪೇಜ್ ತೆಗೆದಂಗೆ ಆನಂದ. ಖಾಲಿ ನೋಟ್ಬುಕ್ ಓದೋದು ಕಲಿಬೇಕು. ನಿಮ್ಮ ನೋಟ್ಬುಕ್ನಾಗ ಏನೂ ಬರೀಲಿಲ್ಲ ಅಂತಂದ್ರೆ ಅದು ನಿಮ್ಮಲ್ಲಿ ಹಂಗೆ ಭದ್ರವಾಗಿ ನಿಮ್ಮ ಟೇಬಲ್ ಮೇಲೆ ಉಳಿತದ. ಏನಾರ ಬರದ್ರಿ ಅಂತಂದ್ರೆ ಅದು ನೋಟ್ಬುಕ್ ಫುಲ್ ಆಗ್ಯದ ಅಂತ ಹೇಳಿ ರದ್ದಿಗೆ ಹೋಗ್ತದೆ. ಖಾಲಿ ನೋಟ್ಬುಕ್ ಹಂಗೆ ಇಟ್ಕೊಂಡಿರ್ತೀರ? ಇಲ್ಲ ಹೇಳ್ರಿ. ನಿಮ್ಮ ಡೈರಿಗಳು, ಖಾಲಿ ನೋಟ್ಬುಕ್ಗಳು ಭದ್ರವಾಗಿರ್ತಾವ ಇಲ್ಲ? ಇದ್ರ ಏನು ಬರೆದಿಲ್ಲ ಹಂಗೆ ಇರ್ಲಿ ತಿಟ್ಕೋತೀರ ಇಲ್ಲ? ಅದೇ ಭದ್ರ ಕಾಳಿ. ಕಾಳಿ ಅಂದ್ರೆ ಖಾಲಿ, ಮತ್ತೇನದು? ಖಾಲಿ ಇದ್ದದ್ದು ಭದ್ರ ಇರ್ತದೆ. ನೀವೇನಾರು ಬರ್ಕೋತೋದ್ರಿ ಲೆಕ್ಕಪತ್ರ, ಬಡ್ಡಿ ವ್ಯವಹಾರ, ಯಾವ ಒಂದೆರಡು ವಚನ, ಯಾವುದೋ ಒಂದೆರಡು ಶ್ಲೋಕ ಎಲ್ಲೋ ಹೋದಾಗ
ನಮ್ಗೇನೋ ತಿಳಿದದ್ದು ಹೇಳ್ಬೇಕಂತ ಬರೆದಿರ್ತೀವಿ, ಇಲ್ಲ ಯಾರೋ ಹೇಳಿದ್ರು ಚಂದ ಅನಿಸಿದ್ವು, ಡೈರಿ ಫುಲ್ ಆಗಿಬಿಡ್ತಂತಂದ್ರೆ ಅದೇನಾಗ್ಬಿಡ್ತು, ಖಾಲಿ ಇದ್ದಿದ್ದು ಫುಲ್ ಆಯಿತು. ಫುಲ್ ಆಗಿದ್ಮೇಲೆ ಅದು ಅಭದ್ರ ಆಯಿತು. ಫುಲ್ ಆದ ಡೈರಿ ಟೇಬಲ್ ಮೇಲೆ ಇಟ್ಕೊಂಡು ಏನು ಮಾಡ್ತೀರಿ? ಸೈಡಿಗೆ ಇಟ್ಟುಬಿಡ್ತೀರಿ. ಅದಕ್ಕೆ ಎಷ್ಟು ಖಾಲಿ ಆಗ್ತೀರಿ ಅಷ್ಟು ಭದ್ರ ಆಗ್ತೀರಿ. ಅಷ್ಟು ಸದ್ರೂಪ ಬ್ರಹ್ಮ, ಅಷ್ಟು ಚಿದ್ರೂಪ ಬ್ರಹ್ಮ, ಅಷ್ಟು ಆನಂದ ರೂಪ ಬ್ರಹ್ಮ, ಅಷ್ಟು ನಿತ್ಯ ಪರಿಪೂರ್ಣ ರೂಪ ಬ್ರಹ್ಮ ಆಗ್ತೀರಿ. ಎಷ್ಟು ಖಾಲಿ ಆಗ್ತೀರಿ. ಕಲ್ತು ವಿದ್ಯೆ ಎಲ್ಲ ಕಳ್ಕೋಬೇಕು, ಎಲ್ಲ ಮರ್ತು ಬಿಡ್ಬೇಕು. ಮರೆತು ಖಾಲಿ ಆಗೋದ್ರ ಸಲುವಾಗಿ ಇದೆಲ್ಲ ಕಲ್ತೀನಿ, ಆಯ್ತು ಇನ್ನು ಮುಂದೆ ಖಾಲಿ ಆಗ್ಬೇಕಂತ ಖಾಲಿ ಆಗ್ಬೇಕು. ಖಾಲಿ ನೋಟ್ಬುಕ್ ಓದ್ರಿ. ಯಾವ ಬುಕ್ಗಳು ಖರೀದಿ ಮಾಡೋದೇ ಬೇಡ. ಒಂದು 20-30 ರೂಪಾಯಿ ಕೊಟ್ಟು ಚಲೋದು ಲಾಂಗ್ ನೋಟ್ಬುಕ್, ಹಿಂಗ್ ಸೈಜು ಲಾಂಗ್ ಸೈಜು ಗೆರಿ ಇರ್ಲಾರ್ದು ಖಾಲಿ ಪೇಜಿನ ನೋಟ್ಬುಕ್ ತಂದು ಅದನ್ನು ನೋಡಿ ಸಂತೋಷ ಪಡ್ರಿ. ಎಲ್ಲಿ ತನ ಅದನ್ನು ಓದಿ ಸಂತೋಷ ಪಡೋ ಗುಣ ಬರಲ್ಲ, ಇದರ ಏನು ಅಚ್ಚರಿ ಇಲ್ಲ ಅಂತ ಮನಸ್ಸು ಒದ್ದಾಡ್ತಿರ್ತವೆ. ಅದಕ್ಕೆ ಶಮ ದಮ ಎಲ್ಲ ಮಾಡ್ಬೇಕು. ನಮ್ಮ ಗುರುಗಳು ಇದು ಓದಂದರೆ ಇದು ಓದ್ಬೇಕು ಅಷ್ಟೇ, ಕುಂತು ನೋಡ್ಕೊತ ಕುಂದಿರ್ಬೇಕು. ಅಚ್ಚರಿ ಇಲ್ಲ, ಏನು ನೋಡ್ತಿಂತದವು. ಏನ್ ಮಾಡ್ಬೇಕು ಸಾಧನೆ ಅಂತಂದ್ರೆ ಖಾಲಿ ನೋಟ್ಬುಕ್ ತಂದು ಓದ್ಕೊತ ಕುಂದ್ರಪ್ಪ ನಾವು. ಇದ್ಯಾ ಗುರು ಅಂತಾರೆ, ಏನಿದಕ್ಕೆ ಗುರು ಅಂತಾರ, ಎಂತ ಸುಳ್ಗಾಡು ಗುರು ಸಿಕ್ಕಾನಪ್ಪ ನಮ್ಮ ಸಾಧನೆಗಳು ಇಂಥವದ ನೋಡ್ರಿ. ಓಕೆ, ರಾತ್ರಿ ಆಯಿತು, ಟೈಮ್ ಜಬರ್ದಸ್ತ್ ಆಯಿತು. ನಿಮ್ಮ ತಾಪ ತಪಸ್ಸಾಗಿ ಪರಿವರ್ತನೆಯಾಗಿ ಪರಮಾತ್ಮನ ಕಾರುಣ್ಯಕ್ಕೆ ನೀವು ಯೋಗ್ಯರಾಗಿರಿ ಅಂತ ಭಾವಿಸಿ ನನ್ನ ಈ 2 ನುಡಿಮುತ್ತುಗಳನ್ನು ನಿಮ್ಮೆಲ್ಲರ ಶ್ರೀಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ.